ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನ ಕೋರ್ತಾ ಇಂದಿನ ಈ ತರಗತಿಯನ್ನ ಆರಂಭ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾವು ಪ್ರಾರಂಭದ 4 ಶ್ಲೋಕಗಳ ವಿಚಾರವನ್ನ ತಿಳ್ಕೊಂಡಿದ್ವಿ. ಮುಂದಿನ ಶ್ಲೋಕವನ್ನ ನೋಡ್ತಾ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. 5ನೆಯ ಶ್ಲೋಕ. ಈ 5ನೇ ಶ್ಲೋಕ ಏನನ್ನ ಸೂಚಿಸುತ್ತೆ ಅಂದ್ರೆ ದೇವಿಯ ಸೌಂದರ್ಯದ ಮಹಿಮೆಯಂತದ್ದು. ಯಾಕೆ ಅಮ್ಮನವರ ಸೌಂದರ್ಯವನ್ನ ನಾವು ತಿಳ್ಕೋಬೇಕು, ಯಾಕೆ ನಾವು ಹೊಗಳಬೇಕು ರೀತಿಯಲ್ಲಿ ಹೇಳಿರ್ತಕ್ಕಂಥ ಶ್ಲೋಕ 5ನೆಯ ಶ್ಲೋಕ. ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾನಾರಿ ಭೂತ್ವಾ ಪುರ ರಿಪುಮಪಿ ಕ್ಷೋಭಮನಯತ್ ಸ್ಮರೋಪಿತ್ವಾಂ ನತ್ವಾ ರತಿನಯನ ಲೇಹ್ಯೇನ ವಪುಷ ಮುನಿನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾಂ. ಪುರಾನಾರಿ ಭೂತ್ವಾ ಅಂತ ಹೇಳ್ತಾ ಇದ್ದಾರೆ. ಈಗ ಜಗನ್ಮಾತೆಗೆ ನಮಸ್ಕಾರ ಮಾಡಿದ್ದಾಯ್ತು, ಅಮ್ಮನವರ ಪಾದವನ್ನ ಬೇಡಿದ್ದಾಯ್ತು, ಪಾದದ ಧೂಳು ನಮ್ಮೇಲೆ ಸದಾಕಾಲ ಇರ್ಲಿ ಅಂತ ಪ್ರಾರ್ಥನೆ ಮಾಡಿದ್ದು ಆಯ್ತು. ಆದ್ರೆ ಬದುಕಲ್ಲಿ ಸರಳತೆ ಇರ್ಬೇಕು, ನಮ್ರತೆ ಇರ್ಬೇಕು. ಆ ನಮ್ರತೆಯಿಂದ ಬಾಳೋರ್ಗೆ ಜಗನ್ಮಾತೆ ಏನಂತ ಹರಿಸ್ತಾರೆ ಹಾಗಾದ್ರೆ ಅನ್ನೋ ವಿಚಾರವನ್ನ ಹೇಳಿರ್ತಕ್ಕಂಥ ಶ್ಲೋಕ ಇದು. ಮನ್ಮಥ ಹಾಗೂ ರತಿದೇವಿ ಪ್ರಸಂಗ ಬರ್ತಕ್ಕಂಥ ಶ್ಲೋಕ ಇದು. ನನ್ನ ತರಗತಿ ಅಟೆಂಡ್ ಮಾಡಿರೋರ್ಗೆ ಬಹಳ ಸಲ ಲಲಿತಾ ಸಹಸ್ರನಾಮದ ಅರ್ಥದ ತರಗತಿಯಲ್ಲಿ ಹೇಳಿದ್ದೀನಿ ಆ ರತಿ ಮನ್ಮಥರ ಸನ್ನಿವೇಶದ ಬಗ್ಗೆ ಏನು ಅಂತ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜಗನ್ಮಾತೆ ತಾಯಿ ಭಕ್ತಿ ಭಾವದಿಂದ ನಿನಗೆ ಪೂಜೆ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಜನರಿಗೆ ನೀನು ಸುಖವನ್ನೇ ನೀಡ್ತೀಯ. ಹೇಗೆ? 3 ವಿಧವಾಗಿ, ಕಾಯ ವಾಚ ಮಾನಸಿಕವಾಗಿ ಈ 3 ವಿಧವಾದ ನಮಸ್ಕಾರವನ್ನ ಮಾಡಿದ ಜನರಿಗೆ ಸುಖವನ್ನ ಕೊಡ್ತೀಯ ನೀನು. ನಿನ್ನನ್ನ ವಿಷ್ಣು ಅಂತ ಕೂಡ ಪೂಜಿಸ್ಬೋದು, ಶಿವ ಅಂತ ಪೂಜಿಸ್ಬೋದು, ಬ್ರಹ್ಮ ಅಂತ ಪೂಜಿಸ್ಬೋದು. ಶಿವ ಅಂತ ಪೂಜಿಸೋದ್ರಲ್ಲಿ ಅರ್ಥ ಇದೆ ಗುರುಗಳೇ, ಬ್ರಹ್ಮ ಅಂತ ಪೂಜಿಸೋದ್ರಲ್ಲೂ ಒಂದು ಅರ್ಥ ಇದೆ, ಜ್ಞಾನವನ್ನ ಕೊಟ್ಟಿರ್ಬೋದು. ವಿಷ್ಣು ಅಂತ ಪೂಜಿಸೋದು ಹೇಗೆ ಸಾಧ್ಯ ಅಂತ ಕೇಳೋದಾದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಮೋಹಿನಿ ರೂಪವನ್ನ ನೀವು ಗಣನೆಗೆ ತಗೋಬೇಕು. ಅಮೃತವನ್ನ ದೇವದಾನವರಿಗೆ ಕೊಡ್ತಕ್ಕಂಥ ಸಂದರ್ಭ ಬಂದಾಗ ವಿಷ್ಣು ಮೂರ್ತಿ ಅಂತಹ ಸೌಂದರ್ಯವತಿಯಾದಂತಹ ಮೋಹಿನಿ ರೂಪವನ್ನ ಹಾಗೆ ಧರಿಸ್ಲಿಕ್ಕೆ ಸಾಧ್ಯನಾ? ಒಂದು ಗಂಡು ಸಂಪೂರ್ಣವಾಗಿ ಹೆಣ್ಣಿಗಿಂತಲೂ ಪರವಶ ಮಾಡ್ಲಿಕ್ಕೆ ಸಾಧ್ಯನಾ? ಆ ಪರವಶತೆ, ಆ ಮೋಹತೆ, ಆ ಸೌಂದರ್ಯತೆ ಬಂದಿದೆ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇರ್ಬೇಕು, ಒಂದು ಶಕ್ತಿ ಇರ್ಬೇಕು. ಆ ಶಕ್ತಿನೇ ಜಗನ್ಮಾತೆ. ಆ ಮೋಹಿನಿ ರೂಪವನ್ನ ನೋಡಿ ಈಶ್ವರನು ಕೂಡ ಮನೋವಿಕಾರನಾದ, ಅಂತಹ ತಪಸ್ವಿ, ಅಂತಹ ನಿರಾಕಾರ ರೂಪನಾದಂತಹ ಈಶ್ವರನೇ ಮೋಹಿನಿಯ ಸಂಮೋಹನೆಗೆ ಒಳಗಾದ. ಈ ಮೋಹಿನಿ ರೂಪಕ್ಕೆ, ಆಕರ್ಷಣೆಗೆ ಆ ಶಕ್ತಿ ಕೊಟ್ಟಿದ್ದು ಜಗನ್ಮಾತೆ ವಿಷ್ಣುವಿಗೆ, ಆ ರೂಪಧಾರಣೆಗೆ. ಹಾಗಾಗಿ ನಿನ್ನ ವಿಷ್ಣು ಅಂತ ಕೂಡ ಪೂಜೆ ಮಾಡ್ಬೋದಲ್ಲ ಅಂತ ಗುರುಗಳು ಹೇಳ್ತಾರೆ ಇಲ್ಲಿ. ಮನ್ಮಥ ಕೂಡ ನಿನ್ನನ್ನೇ ಆರಾಧಿಸಿ ಅಂತ ಚೆಲುವನ್ನ ಪಡೆದಿದ್ದು. ರತಿ ಮನ್ಮಥ ಅಂದ್ರೆ ಸೌಂದರ್ಯಕ್ಕೆ ಸೀಮಿತರು ಅಂತ ಕರೀತಾರೆ. ಹಾಗಾದ್ರೆ ಆ ಮನ್ಮಥನಿಗೆ ಆ ಸೌಂದರ್ಯ ಹೇಗೆ ಪ್ರಾಪ್ತಿ ಆಯ್ತು? ಒಬ್ಬೊಬ್ರು ಒಂದೊಂದ್ ರೀತಿಯಾದಂತಹ ಬೇಡಿಕೆ ಇಡ್ತೀರಾ, ಸಂತಾನಕ್ಕೋಸ್ಕರ, ಮನೆ ಕಟ್ಟಕ್ಕೋಸ್ಕರ, ಅಥವಾ ಇನ್ನು ಏನೇನಕ್ಕೋಸ್ಕರನೋ. ಅದೇ ತರ ಮನ್ಮಥ ತನ್ನ ಸೌಂದರ್ಯಕ್ಕಾಗಿ ದೇವಿ ಹತ್ರ ಬೇಡಿಕೆಯನ್ನಿಟ್ಟಾಗ ಅವನ ಪೂಜೆಗೆ ಪ್ರಸನ್ನಳಾದಂತಹ ತಾಯಿ ಅವನಿಗೆ ಆ ಸೌಂದರ್ಯವನ್ನ ವರಪ್ರಸಾದವಾಗಿ ಕೊಡ್ತಾಳೆ ಜಗನ್ಮಾತೆ. ಹೆಂಡತಿಯಾದ ರತೀದೇವಿ ಕೂಡ ಅವನ ಚೆಲುವನ್ನ ಸದಾ ಕಾಲ ತನ್ನ ಬೊಗಸೆ ಕಣ್ಣುಗಳಿಂದ ನೋಡ್ತಾ ನೋಡ್ತಾ ಆಕರ್ಷಿತಳಾಗ್ತಾ ಇರ್ತಾಳೆ ರತೀದೇವಿ. ಆಹಾ, ಎಂತ ಸುಂದರನಾದಂತಹ ಗಂಡನನ್ನ ಪಡೆದೆ ನಾನು ಅಂತ. ಅಂತ ಮೈ ಚೆಲುವಿನ ಮನ್ಮಥ ತನ್ನ ಸೌಂದರ್ಯದಿಂದ
ಮಹಾತ್ಮರನ್ನ, ಜಿತೇಂದ್ರಿಯರನ್ನಾದಂತ ಋಷಿಗಳಿಗೆ ಮೋಹವನ್ನುಂಟು ಮಾಡ್ತಾನಂತೆ. ಯಾರಾದ್ರೂ ರಾಕ್ಷಸರ ತಪಸ್ಸನ್ನ ಭಂಗಪಡಿಸ್ಬೇಕು ಅಂದ್ರೆ ರತಿ ಮನ್ಮಥರನ್ನ ಕಳಿಸ್ತಿದ್ರು. ಅವರ ನೃತ್ಯ ಭಂಗಿನ ನೋಡಿ ಮನಸ್ಸು ಕದಲಿ ಏಕಾಗ್ರತೆ ಹಾಳಾಗಕ್ಕೋಸ್ಕರ. ಇದೆಲ್ಲ ಯಾರ್ ಕೊಟ್ಟಿರೋ ವರಮ್ಮ? ಇದೆಲ್ಲ ಯಾರ್ ಕೊಟ್ಟಿರೋ ಅನುಗ್ರಹ? ಇದೆಲ್ಲ ಸೌಂದರ್ಯದ ವಿಶೇಷ. ಆ ಸೌಂದರ್ಯದ ವಿಶೇಷದ ಗಣಿನೇ ನೀನು. ನೀನೇ ಜಗನ್ಮಾತೆಯಾದಂತಹ ಸೌಂದರ್ಯ ಲಹರಿನೇ. ನೀನೇ ಇದಕ್ಕೆಲ್ಲ ಕಾರಣ. ಸ್ತ್ರೀ ರೂಪವನ್ನ ಧರಿಸಿದ ವಿಷ್ಣು ಆಗಿರ್ಬೋದು, ಮನ್ಮಥ ಆಗಿರ್ಬೋದು, ರತಿಪ್ರಿಯಳಾಗಿರ್ಬೋದು, ಅಥವಾ ಮುನಿಗಳಿಗೆ ಮೋಹವನ್ನು ಉಂಟು ಮಾಡೋದು ಏನೇ ಆಗಿರ್ಬೋದು, ಇದಕ್ಕೆಲ್ಲ ತ್ರೈಲೋಕ್ಯ ಮೋಹನ ಚಕ್ರೇಶ್ವರಿಯಾದಂತಹ ನೀನೇ ಕಾರಣೀಕರ್ತಳು. ಹಾಗಾಗಿ ನಿನಗೆ ನಮ್ಮ ಸಾಷ್ಟಾಂಗ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಮನುಷ್ಯರಿದ್ದೀವಲ್ಲ, ಅಂತರಂಗದಲ್ಲಿ ಅಜ್ಞಾನವನ್ನ ತುಂಬಿಕೊಂಡು ಮೋಹಿತರಾಗ್ಬಿಡ್ತೀವಿ ಕೆಲವೊಂದ್ಸಲ. ಯಾವುದೋ ಒಂದು ವಸ್ತು ರೋಡಲ್ಲಿ ಹೋಗ್ತಾ ಇರ್ತೀರಾ, ಅದು ಬೇಕು ಅಂತ ಅನ್ಸುತ್ತೆ, ಅದನ್ನ ತಗೊಳಕ್ಕೆ ಏನೋ ಒಂದು ಕಷ್ಟ ಇರುತ್ತೆ, ಅಥವಾ ಅದನ್ನ ತಗೊಂಡ್ಲೋಗ್ಬೋದು, ಇನ್ನೊಂದು ಯಾವ್ದಕ್ಕೂ ಉಪಯೋಗ ಆಗ್ಬೋದು, ಆದ್ರೂ ಕೂಡ ಮನಸ್ಸು ಆಕರ್ಷಿತವಾಗಿ ಆ ವಸ್ತುವನ್ನ ತಗೊಂತೀರ. ಅದು ಮೋಹ. ಅದು ಆ ಮೋಹವನ್ನ ಕಡಿಮೆ ಮಾಡಮ್ಮ ಜಗನ್ಮಾತೆ. ಮೋಹವನ್ನ ಕೊಡ್ತಕ್ಕಂಥವಳು ನೀನೆ, ಸೌಂದರ್ಯವನ್ನ ನೀಡ್ತಕ್ಕಂಥವಳು ನೀನೆ. ಆದ್ರೆ ಅದು ನನಗೆ ಕಡಿಮೆ ಮಾಡು ಅಂತ ಕೇಳ್ಕೋಬೇಕು. ಅತಿಯಾದ ಸೌಂದರ್ಯ ಬಾಳಿಗೆ ಮುಳ್ಳಾಗುತ್ತೆ ಕೆಲವೊಂದ್ಸಲ. ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸಲ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ಇನ್ನು ಸ್ವಲ್ಪ ನಾನು ಬಣ್ಣ ಇದ್ದಿದ್ರೆ, ಇನ್ನು ಸ್ವಲ್ಪ ಉದ್ದ ಇದ್ದಿದ್ರೆ, ಇನ್ನು ಸ್ವಲ್ಪ ಕುಳ್ಳುಕಿದ್ದಿದ್ರೆ, ಇನ್ನು ಸ್ವಲ್ಪ ದಪ್ಪ ಇದ್ದಿದ್ರೆ, ಇನ್ನು ಸ್ವಲ್ಪ ಸಣ್ಣಕ್ಕಿದ್ದಿದ್ರೆ, ಕೂರ್ಲು ಉದ್ದುಕಿದ್ದಿದ್ರೆ, ಅವ್ರ ತರ ಇದ್ದಿದ್ರೆ, ಇವ್ರ ತರ ಇದ್ದಿದ್ರೆ, ಎಷ್ಟು ಸಲ ಈ ತರ ಯೋಚನೆ ಮಾಡಿರ್ಬೋದು ನೀವೆಲ್ಲ. ಆದ್ರೆ ಜಗನ್ಮಾತೆ ನಗ್ತಾ ಹೇಳ್ತಾಳಂತೆ, ಯಾರಿಗೆ ಏನನ್ನ ಕೊಟ್ಟಿದ್ದೀನೋ ಎಲ್ಲವನ್ನ ಯೋಚಿಸಿ ಕೊಟ್ಟಿರ್ತಕ್ಕಂಥದ್ದು ಅದು. ನಿಮ್ಗೆ ನೀವ್ ಅಂದುಕೊಂಡಂತೆ ಹೆಚ್ಚಾಗಿ ಕೊಟ್ಟಿದ್ರೆ ನಿಮ್ಗದು ಮಾರಕ. ಅತಿ ಸೌಂದರ್ಯ ನಮ್ ಕೆಲವೊಂದ್ಸಲ ಕುರುಳ ಪರಿಣಮಿಸುತ್ತೆ. ಇನ್ನು ಸ್ವಲ್ಪ ಉದ್ದ ಇದ್ದು ಏನೋ ತೊಂದ್ರೆ ಆಗ್ತಿತ್ತೇನೋ, ಅಥವಾ ಇನ್ನು ಸ್ವಲ್ಪ ಸಣ್ಣಕ್ಕಿದ್ದಿದ್ ಇನ್ನೇನೋ ತೊಂದ್ರೆ ಆಗ್ತಾ ಇತ್ತೇನೋ, ನಿಮ್ಗೆ ಆ ರೂಪ ಬಂದಿದೆ ಅಂದ್ರೆ ಕಾರಣ ಇದೆ, ಅದರಿಂದ ಬಲವಾದ ಕಾರಣ ಇದೆ. ಅದಕ್ಕೆ ಜಗನ್ಮಾತೆ ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದಾಳೆ. ಬಾಹ್ಯ ಸೌಂದರ್ಯಕ್ಕೆ ಇಂಪಾರ್ಟೆನ್ಸ್ ಕೊಡೋದನ್ನ ಬಿಟ್ಟು ಆಂತರಿಕ ಸೌಂದರ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ ಆದ್ರೆ ನಾವೆಲ್ಲ ಸಕ್ಸಸ್, ಗೆಲುವು ನಮ್ಮದೇ. ಬದುಕನ್ನ ಹೇಗೋ ನಿಭಾಯಿಸ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೀವಿ. ಹಾಗಂತ ಸೌಂದರ್ಯ ಬೇಡ ಅಂತಲ್ಲ, ಸೌಂದರ್ಯ ಬೇಕು. ಆದ್ರೆ ಸೌಂದರ್ಯದಲ್ಲಿ ಮೋಹ ಇರಬಾರ್ದು. ಸೌಂದರ್ಯದ ಮೇಲೆ ಮೋಹ ಇರೋರ್ಗೆ, ದೇಹದ ಮೇಲೆ ಮೋಹ ಇರೋರ್ಗೆ ಎಲ್ಲವೂ ಕೂಡ ಕತ್ತಲ ಕಾಣಿಸುತ್ತೆ. ಆ ಕತ್ತಲಿಂದ ಬೆಳಕಿಗೆ ಬರ್ಬೇಕು ನಾವು. ಆಗ ನಮ್ಗೆಲ್ಲ ವಿಶೇಷವಾಗಿ ಕಾಣಿಸುತ್ತೆ. ನಮ್ಗೆ ಆ ವಿಶೇಷತೆ ಬೇಕು ನಮ್ಮಲ್ಲಿ. ಪುರಾನಾರಿ ಭೂತ್ವ, ದೇವಿಯನ್ನ ಪೂಜಿಸಿ ನಾರಾಯಣ ಸುಂದರಿ ರೂಪವನ್ನ ಧರಿಸಿದವನಾಗಿ ಮೋಹವನ್ನ ಉಂಟು ಮಾಡ್ತಾನೆ. ಅಂತಹ ಸ್ತ್ರೀ ರೂಪದಿಂದ ಅಮೃತ ಪ್ರಾಪ್ತಿಗಾಗಿ ದೇವದಾನವರು ಕ್ಷೀರಸಾಗರವನ್ನ ಕಡಿಬೇಕಾದ್ರೆ ಉಪಾಯದಿಂದ ಹಂಚಿತಾನೆ ಮಹಾವಿಷ್ಣು. ಇನ್ನು ತ್ರಿಪುರಾಂತಕನಾದ ಈಶ್ವರನು ಮನೋವಿಕಾರನಾದ. ಇದೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಭಕ್ತಿಯಿಂದ ನಮಿಸಿದ ಮಾತ್ರದಿಂದಲೇ ಸೌಭಾಗ್ಯ ನೀಡ್ತಕ್ಕಂಥ ಜಗನ್ಮಾತೆ, ಅದು ಸಾರೂಪ್ಯ ಆಗಿರ್ಬೋದು, ಸೌಭಾಗ್ಯ ಆಗಿರ್ಬೋದು, ಅಥವಾ ಇನ್ಯಾವುದೋ ಆಗಿರ್ಬೋದು ಅಂತ ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಾರೆ. ಆದ್ರೆ ತ್ರಿಕರಣ ಪೂರ್ವಕವಾಗಿ ಕಾಯ ವಾಚ ಮನಸ್ಸಿನಿಂದ ನಾವು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿದಾಗ, ರತಿ ನಯನ ಲೇಹ್ಯೇನ ವಪುಷ ಅಂದ್ರೆ ಆ ರತಿಯ ನೇತ್ರಗಳಿಗೆ ಮಾತ್ರ ಕಾಣ್ತಕ್ಕಂಥ ಸುಂದರ ದೇಹ ಹೊಂದಿದಂತ ಮನ್ಮಥ ಅಂತ. ಶಿವ ತನ್ನ 3ನೇ ಕಣ್ಣಿನಿಂದ ಮನ್ಮಥನನ್ನ ದಹಿಸಿದ ಮೇಲೆ ರತಿದೇವಿ ದುಃಖದಿಂದ ಜಗನ್ಮಾತೆಯನ್ನ ಪ್ರಾರ್ಥಿಸ್ತಾಳೆ. ಅಮ್ಮ, ನೀನು ಒಂದ್ ಹೆಣ್ಣು, ನಾನು ಒಂದ್ ಹೆಣ್ಣು, ನನ್ಗೂ ಕೂಡ ಸೌಭಾಗ್ಯ ಬೇಕು ತಾಯಿ. ಇಷ್ಟು ಚಿಕ್ಕ ವಯಸ್ಸಿಗೆ ನನಗೆ ಈ ರೀತಿಯಾದಂತ ಶಿಕ್ಷೆ ಬೇಡ ಅಂದಾಗ ಜಗನ್ಮಾತೆ ಆಕೆಗೆ ಮಾತ್ರ ಕಾಣ್ತಕ್ಕಂಥ ವರವನ್ನ ಪ್ರಸಾದಿಸ್ತಾಳೆ. ಬೇರೆಯವ್ರಿಗೆಲ್ಲ ಅವನ ಅನಂಗ ಕಾಣಿಸಲ್ಲ. ಆದ್ರೆ
ಆಕೆಗೆ ಮಾತ್ರ ಕಾಣಿಸ್ತಕ್ಕಂಥ ಶಕ್ತಿಯನ್ನ ತಾಯಿ ಒದಗಿಸಿ ಕೊಡ್ತಾಳೆ. ದೇವಿಯ ಒಂದು ಅಂದ ಅಥವಾ ಸೌಂದರ್ಯದ ಮಹಿಮೆ ಇದು. ಈ ಶ್ಲೋಕವನ್ನ ಪ್ರತಿದಿನ 2000 ಅಥವಾ 1001 ಸಲ ಜಪವನ್ನ 12 ದಿನ ಅಥವಾ 8 ದಿನ ಅನುಷ್ಠಾನವನ್ನ ಮಾಡಬೇಕು. ಯಾವ ಉದ್ದೇಶಕ್ಕೋಸ್ಕರ ಮಾಡ್ತೀರಾ? ಸ್ತ್ರೀಯರಾದ್ರೆ ಪುರುಷ ವಶೀಕರಣ, ಸಕಲ ಜನ ಸಂಮೋಹನಕ್ಕೋಸ್ಕರ ಮಾಡ್ತಾರೆ. ಸರ್ ಏನ್ ಸರ್ ಇದು ಸಂಮೋಹನ ಅಂದ್ರೆ? ನಾವ್ ಹೇಳ್ದಂಗೆ ಕೇಳ್ತಾರ? ಇಲ್ಲೇ ನಾವ್ ತಪ್ಪು ಅರ್ಥ ಮಾಡ್ಕೊಳೋದು. ಸಂಮೋಹನ ಅಂದ್ರೆ ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯೋದಲ್ಲ, ಅವ್ರನ್ನ ಕಟ್ಟಾಕಿ ಕೂರ್ಸೋದಲ್ಲ. ಮನೇಲಿ ಯಜಮಾನ್ರು ಇರ್ತಾರೆ, ಮಾತನ್ನ ಕೇಳಲ್ಲ ಅಂದ್ರೆ ಹೇಗೆ? ನೀವ್ ಹೇಳಿದ್ದೆಲ್ಲ ಕೇಳ್ಬೇಕು ಅಂತಲ್ಲ. ಯಾವುದೋ ಒಂದು ಚಟಕ್ಕೆ ದಾಸ್ಯರಾಗಿರ್ತಾರೆ ಅಥವಾ ಯಾವುದೋ ಒಂದು ಕೆಟ್ಟ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದನ್ನ ವಿಶೇಷವಾಗಿ ಬಿಡಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು, ನಿಮಗೆ ಗೌರವ ಕೊಡಬೇಕು ಅಂತ ಅನ್ಕೊಂಡು ಜಪ ಮಾಡೋದಿದೆಯಲ್ಲ, ಅದು ಕೂಡ ಶ್ರೇಷ್ಠ. ಅಂತವ್ರು ಮಾಡಬಹುದು ಈ ಶ್ಲೋಕವನ್ನ. ಹೆಸರು ಬೇಳೆ ಬೆಲ್ಲದ ಹುಗ್ಗಿ ಪಾಯಸ ಇಡಬಹುದು. ಗುರುಗಳ ಅಷ್ಟು ಶಕ್ತಿ ಇಲ್ಲ, ಹುಗ್ಗಿ ಪಾಯಸ ಮಾಡಿ ಇಡೋಷ್ಟು ಶಕ್ತಿ ಇಲ್ಲ ಅಂದ್ರೆ ತೆಂಗಿನಕಾಯಿ ತುರಿಗೆ ಜೇನುತುಪ್ಪವನ್ನ ಮಿಶ್ರಣ ಮಾಡಿ ಕೂಡ ಇಟ್ಟು ಈ ಶ್ಲೋಕವನ್ನ ಕೇವಲ 12 ಅಥವಾ 8 ದಿನ ಜಪವನ್ನ ಮಾಡಬಹುದು. ವಿಶೇಷವಾಗಿ ತಾಯಿ ಕರುಣೆಯನ್ನು ತೋರಿಸ್ತಾರೆ. ಇನ್ನು ಮುಂದಿನ ಶ್ಲೋಕ, 6ನೇ ಶ್ಲೋಕ. ಈ 6ನೇ ಶ್ಲೋಕದ ವಿಶೇಷತೆ ದೇವಿಯ ಕೃಪಾ ಪ್ರಭಾವ. ಆಕೆ ಕೃಪೆ ಯಾವ ರೀತಿ ಬಿದ್ರೆ ಏನಾಗತ್ತೆ, ಎಷ್ಟು ವಿಶೇಷವಾಗಿದೆ ಅಂತ ಹೇಳ್ತಾರೆ. ಧನು ಪೌಷ್ಪಂ ಮೌರ್ವಿ ಮಧುಕರಮಯಿ ಪಂಚವಿಶಿಖಾಹ ಅಂತ. ಅಂದ್ರೆ ಧನು ಬಿಲ್ಲು. ಯಾರ ಕೈಲಿದೆ ಬಿಲ್ಲು ಅಂದ್ರೆ ಮನ್ಮಥನ ಕೈಯಲ್ಲಿ ಬಿಲ್ಲಿದೆ. ಅಮ್ಮ ಜಗನ್ಮಾತೆ ಹಿಮಗಿರಿ ಸುತೆ, ಹಿಮವಂತನ ಮಗಳಾದಂತಹ ಪಾರ್ವತಿ ಲೋಕದಲ್ಲಿ ಮನ್ಮಥ ಎಲ್ಲರನ್ನು ಗೆಲ್ತಕ್ಕಂಥ ಶೂರ ಅಂತ ಕರೀತಾರೆ. ತೋಳ್ಬಲದಿಂದಲ್ಲ, ಅವನ ಕಾಮಬಲದಿಂದ. ಅವನು ಒಂಟಿ, ಅಸಹಾಯಕನಾಗಿದ್ದಾನೆ. ಬಿಲ್ಲು ಅವನ ಹತ್ರ ಇರೋದು ಯಾವ ಬಿಲ್ಲು ಅಂದ್ರೆ ಹೂವಿಂದ ಮಾಡಿರ್ತಕ್ಕಂಥ ಬಿಲ್ಲು. ಅದನ್ನ ಬಿಟ್ರು ಕೂಡ ಯಾರಿಗೂ ಏನು ಆಗಲ್ಲ. ಆ ಗಟ್ಟಿ ಬಿಲ್ಲಿನ ಅವನ್ ಏನಾದ್ರೂ ಹೂಬಾಣವನ್ನ ಜೋರಾಗಿ ಎಳೆದು ಬಿಟ್ಟ ಅಂದ್ರೆ ಅದು ಮುರಿದೋಗ್ಬಿಡುತ್ತೆ. ಹೆದೆ, ಹಗ್ಗ ಎಲ್ಲ ಮುರಿದೋಗ್ಬಿಡುತ್ತೆ. ಅದಕ್ಕೆ ಒಂದು ಉಪಾಯವನ್ನ ಮಾಡ್ತಾನೆ. ಅದು ನಿನ್ನ ಕೃಪಾಶೀರ್ವಾದದಿಂದ. ಏನ್ ಮಾಡ್ತಾನೆ? ಆ ಬಿಲ್ಲಿನ ಹೆದೆಗೆ, ಆ ಮೂತಿಗೆ ಚೂಪಾಗಿ ಹೋಗಿ ನಾಟ್ಲಿ ಅನ್ಬಿಟ್ಟು ದುಂಬಿಗಳ ಸಾಲಿನಿಂದ ಕೂಡಿರ್ತಕ್ಕಂಥ ಆ ಚೂಪಾದ ಆ ತುದಿಯನ್ನ ತಂದು ನಿಲ್ಲಿಸ್ತಾನೆ. ಪಂಚ ಹೂ ಬಾಣಗಳನ್ನ ಮಾಡ್ಕೊಂತಾನೆ. ಆದ್ರೆ ವಿಶೇಷತೆ ಅಂದ್ರೆ ಅದು ಘಾತ ಮಾಡಲ್ಲ, ಯಾರನ್ನು ಕೂಡ ಸಾಯಿಸಲ್ಲ. ಈಗ ಅವ್ನು ಯಾಕೆ ಬಿಲ್ಲು ಬಾಣವನ್ನ ಹೂಡ್ಬೇಕು ಅಂದ್ರೆ, ಯಾರು ತಪಸ್ಸಿಗೆ ಕೂತಿರ್ತಾರೆ ಅವರನ್ನ ಜಾಗೃತಗೊಳಿಸಕ್ಕೋಸ್ಕರ ವಿಶೇಷವಾದ ಸಂದರ್ಭದಲ್ಲಿ. ಈಗ ಅವನ ಜೊತೆ ಇಡೀ ಪ್ರಕೃತಿ ಸಪೋರ್ಟ್ ಮಾಡ್ಬೇಕು, ಎಲ್ಲ ಜಗತ್ತು ಅವನಿಗೆ ವಿಶೇಷವಾಗಿ ಅವನ ಜೊತೆ ನಿಲ್ಬೇಕು, ಮೋಹಿತರಾಗ್ಬೇಕು ಎಂತವ್ರು. ಅದಕ್ಕೆ ಏನ್ ಮಾಡ್ತೀಯ ಗೊತ್ತಾ ತಾಯಿ ಜಗನ್ಮಾತೆ? ವಸಂತ ಋತುವನ್ನ ಸಚಿವನನ್ನಾಗಿ ಮಾಡ್ತೀಯ. ಯಾಕಂದ್ರೆ ಅಷ್ಟು ಮಾಸಗಳಿದ್ರೂ ಕೂಡ ವಸಂತ ಮಾಸ ಬಹಳ ವಿಶೇಷವಾಗಿರುತ್ತೆ. ಗಿಡ ಮರ ಹೂವು ಎಲ್ಲ ಚಿಗುರ್ತಕ್ಕಂಥ ಸಮಯ, ಎಲ್ಲ ಕಡೆ ಹಚ್ಚ ಹಸಿರು ಬರ್ತಕ್ಕಂಥದ್ದು, ಕೋಗಿಲೆ ಗಿಳಿ ಮುಂತಾದ ಪಕ್ಷಿಗಳು ಹಾಡ್ತಕ್ಕಂಥ ಸಮಯ. ಅಂತ ವಿಶೇಷವಾದ ವಸಂತ ಹೋಗ್ತಾ ಇದ್ದಾನೆ ಅಂದ್ರೆ ಒಂದು ಕಣ್ಮುಚ್ಚಿ ಒಮ್ಮೆ ಆ ಗಾಳಿಯನ್ನ ಸೇವಿಸ್ಬೇಕು ಅಂತ ಮನಸ್ಸಾಗತ್ತೆ. ಆ ಕಾಮರಾಜನಿಗೆ, ಮನ್ಮಥನಿಗೆ ವಸಂತ ಋತುವನ್ನೇ ಸಚಿವನನ್ನಾಗಿ ಮಾಡಿದ್ರೆ, ಮಲೆಯ ಮಾರುತ ತಂಪಾಗಿ ಬೀಳಿಸ್ತಕ್ಕಂತ ಆ ಮಾರುತನನ್ನ ಅವನ ಜೊತೆ ಕಳಿಸಿದ್ರೆ
ಚಲಿಸ್ತಕ್ಕಂಥ ರಥ ಮಾಡಿದ್ರೆ ಅವನು ಯೋಧನಾಗ್ತಾನೆ. ಆ ಯೋಧನಾದಂತಹ ಮನ್ಮಥ 5 ಹೂಬಾಣಗಳನ್ನ ತೆಗೆದುಕೊಂಡು ದುಂಬಿಗಳನ್ನೇ ತನ್ನ ಬಾಣವನ್ನಾಗಿ ಮಾಡಿಕೊಂಡು ಮಲೆಯ ಮಾರುತನನ್ನ ಜೊತೆಲಿ ಕರ್ಕೊಂಡು ವಸಂತರಾಜನ ಜೊತೆ ಹೋದಾಗ ಅದ್ ಎಂತ ಕಲ್ಲು ಮನುಷ್ಯನಾದ್ರೂ ಕೂಡ ಒಂದು ಕ್ಷಣ ಕಣ್ಣನ್ನ ತೆರಿಲೇಬೇಕು. ಮನ್ಮಥನ ಬಾಣ ಸೋಕಿ ಅವರು ಜಾಗೃತ ಆಗ್ಲೇಬೇಕು. ಇಂಥ ಅಸಹಾಯಕ ಶೂರನಾದಂತಹ ಮನ್ಮಥನನ್ನ, ಶರೀರ ರಹಿತನಾಗಿರ್ತಕ್ಕಂಥ ಮನ್ಮಥನನ್ನ ಇಡೀ ಜಗತ್ತು ಪ್ರಶಂಸುತ್ತೆ. ಕಾರಣ ನೀನು. ಅಂದ್ರೆ ನಮ್ಮ ಹತ್ರ ಏನೂ ಇಲ್ಲ, ನಮ್ಮ ಸಪೋರ್ಟ್ ಯಾರು ಇಲ್ಲ. ನಾನು ಒಬ್ಬ ಸಾಮಾನ್ಯ ಮಹಿಳೆ, ಗೃಹಿಣಿ, ಮನೆಯಲ್ಲಿ ಗಂಡ ಮಕ್ಕಳು ಅಂತ ಸಂಸಾರ ನಡೆಸ್ತಕ್ಕಂಥ ಹೆಣ್ಣು. ನನ್ನೊಟ್ಟಿಗೂ ಯಾರೂ ಇಲ್ಲ ಅಂದ್ರೆ ಸದಾಕಾಲ ನನ್ನೊಟ್ಟಿಗೆ ನಿಲ್ತೀಯ ನೀನು? ಆ ವಸಂತರಾಜ ಬೇರೆ ಬೇರೆಯವ್ರನ್ನೆಲ್ಲ ಅವನ ಜೊತೆ ಕಲಿಸಿ ಯಾವ ರೀತಿ ನೀನು ಆತನನ್ನ ಸ್ಟ್ರಾಂಗ್ ಮಾಡ್ದೆ, ಬಲಿಷ್ಠನನ್ನಾಗಿ ಮಾಡ್ದೆ, ಅದೇ ತರ ನೀನು ಕೂಡ ನನ್ನೊಟ್ಟಿಗೆ ಸದಾಕಾಲ ನಿಂತು ಎಲ್ಲ ಕಷ್ಟದ ಸಂದರ್ಭದಲ್ಲಿ ನನ್ನನ್ನ ಕಾಪಾಡ್ತೀಯ ಅಲ್ವಾ ಅಮ್ಮ? ಜೀವನದಲ್ಲಿ ಯಾರೂ ಇಲ್ಲ, ಒಂಟಿ ಆದಾಗ ದೇವರೇ ದಿಕ್ಕು ಅಂತ ಹೇಳ್ತೀವಿ. ಯಾವ ರೂಪದಲ್ಲಿ ಬರ್ತಾನೆ ದೇವರು? ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಆದ್ರೆ ಆ ಬಲ ಸ್ವರೂಪಿಣಿ ಅಂತ ಕಟಾಕ್ಷವನ್ನ ನಮ್ಮ ಮೇಲೆ ಹರಿಸ್ತಕ್ಕಂಥದ್ದು ಜಗನ್ಮಾತೆಯ ಕರ್ತವ್ಯ. ಹಾಗಾಗಿ ಈ ಶ್ಲೋಕದ ಮುಖಾಂತರ ನಾವು ಕೇಳ್ಕೊಂತಾ ಇರೋದು, ಅಂತಹ ಕೃಪಾ ಕಟಾಕ್ಷವನ್ನ ನಮ್ಮ ಮೇಲೂ ಹರಸುತ್ತಾಯಿ. ನಾನು ಒಂಟಿ. ಚೈತ್ರ ಮಾಸದ ವಸಂತ ಋತು ನನ್ ಜೀವನದಲ್ಲಿ ಕಳಿಸ್ತು ಇಲ್ವೋ ಗೊತ್ತಿಲ್ಲ, ಅಂತ ಸಂತೋಷದ ಕ್ಷಣ. ಆದ್ರೆ ಕಷ್ಟ ಬಂದಾಗ ಅದನ್ನ ಪಾರ್ ಮಾಡೋ ದಾರಿ ತೋರ್ಸು. ಹಿಮಗಿರಿ ಪುತ್ರಿ ನೀನು, ನಿನ್ಗ ಶಕ್ತಿ ಇದೆ ಜಗನ್ಮಾತೆ. ಯಾಕಂದ್ರೆ ನಿನ್ನ ಕೈಲಿ ಇರೋದು ಇಕ್ಷುದಳ ಕಬ್ಬಿನ ಜಲ್ಲೆ. ಅದ್ರಲ್ಲಿ ಇರ್ತಕ್ಕಂಥ ರಸ ಏನಿದೆ, ಸಿಹಿ ಏನಿದೆ, ಅದನ್ನ ಹರಿದು ನನ್ನ ಮೇಲೆ ಸ್ವಲ್ಪನಾದ್ರೂ ಸುರ್ಸು ತಾಯಿ. ಆ ಕಬ್ಬಿನ ರಸದ ತರ ನನ್ನ ಬಾಳು ಸಿಹಿ ಆಗ್ಲಿ ಅಂತ ಬೇಡ್ಕೊಂತಕ್ಕಂಥ ವಿಶೇಷವಾದ ಶ್ಲೋಕ. ಪಂಚವಿಶಿಕಾಹ ಅಂತ ಕರೀತಾರಲ್ಲ, ಏನು ಪಂಚ ಬಾಣಗಳು ಯಾವುದು ಹಾಗಾದ್ರೆ ಅಂದ್ರೆ ಹೂಬಾಣ ಅಂತ ಹೇಳ್ದೆ. ಯಾವ್ದದು ಹೂವು ಅಂದ್ರೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವ ಪಂಚಬಾಣಗಳು ಮನ್ಮಥನ ಬಳಿ ಇತ್ತು. ಅದು ದೇವಿಯ ವರಪ್ರಸಾದ. ಅದನ್ನ ಮಂತ್ರ ಪೂರಿತವಾಗಿ ಪ್ರಯೋಗ ಮಾಡಿದಾಗ ಒಂದೊಂದು ರೀತಿಯಾದಂತಹ ಕ್ಯಾರೆಕ್ಟರ್ ಅಥವಾ ಹಾರ್ಮೋನ್ ಚೇಂಜ್ ಆಗ್ತಾ ಇತ್ತು. 5 ರೀತಿ ಯಾವುದು ಸರ್? ಉನ್ಮಾದ. ಅರವಿಂದ ಬಾಣವನ್ನ ಏನಾದ್ರೂ ಮನ್ಮಥ ಎಳೆದು ಬಿಟ್ರೆ ಉನ್ಮಾದ ಉಂಟಾಗೋದು. ಉನ್ಮಾದ ಅಂದ್ರೆ ಏನು? ಒಂದು ರೀತಿ ಕಚಗುಳಿ ಕೊಟ್ಟಂಗಾಗತ್ತೆ ದೇಹದಲ್ಲಿ. ಈಗ ಸುಮ್ನೆ ನಿಂತಿರ್ಬೇಕಾದ್ರೆ ಯಾರಾದ್ರೂ ಒಬ್ರಿಗೆ ಹೋಗಿ ನೀವು ಅವ್ರ ದೇಹವನ್ನ ಸ್ಪರ್ಶ ಮಾಡಿದಾಗ ದೇಹ ಒಂದ್ ರೀತಿಯಾದಂತ ಬದಲಾವಣೆ ಶುರುವಾಗುತ್ತೆ. ಆ ಉನ್ಮಾದತೆ ಉಂಟಾಗೋದು. ಅಶೋಕ ಬಾಣವನ್ನ ಬಿಟ್ಟಾಗ ತಾಪಸ ಆಗುತ್ತೆ. ಮೈಯೆಲ್ಲ ಒಂದು ರೀತಿಯಾದಂತಹ ಬಿಸಿ ಬಿಸಿ ಅನುಭವ ಆಗ್ತಕ್ಕಂಥದ್ದು. ಚೂತ ಬಾಣವನ್ನ ಬಿಟ್ಟಾಗ ಕ್ರೋಧತೆ ಉಂಟಾಗತ್ತೆ, ಕೋಪ ಬರುತ್ತೆ. ಏನೋ ಒಂದ್ ರೀತಿಯಲ್ಲಿ ಕೂರಕ್ಕಾಗಲ್ಲ, ಇದ್ದು ನಿಲ್ಬೇಕು ಅಂತ ಅನಿಸ್ತಿರುತ್ತೆ. ಇನ್ನು ನವಮಲ್ಲಿಕ ಬಾಣವನ್ನ ಬಿಟ್ಟಾಗ ಸ್ತಂಭ ಆಗ್ತೀವಿ ನಾವು. ಇನ್ನು ನೀಲೋತ್ಪಲ ಬಿಟ್ಟಾಗ ಸಮೂಹಕ್ಕೊಳಗಾಗ್ತೀವಿ. ಸಂಮೋಹನ ಅಂದ್ರೆ ನಾವ್ ಒಂದ್ ರೀತಿ ಎಲ್ಲಿದೀವಿ, ಏನ್ ಮಾಡ್ತಿದೀವಿ ಅಂತ ಗೊತ್ತಾಗಲ್ಲ, ನಿಜವಾದ ಕಾರ್ಯವನ್ನ ಮರ್ತ್ ಬಿಡ್ತೀವಿ. ಈ ರೀತಿಯಾದಂತಹ ಪಂಚ ಬಾಣಗಳು ತಾಯಿಯಿಂದ ವರಪ್ರಸಾದವನ್ನ ಮಾಡ್ಕೊಂಡಿರ್ತಾನೆ. ಯಾರು? ಮನ್ಮಥ. ಮನ್ಮಥನ ಲೋಕದ ಹೆಸರು ಅರ್ಚಿತ ಅಂತ, ಅಥವಾ ಸಾವತಂಸ ಅಂತ ಕೂಡ ಕರೀತಾರೆ. ಮನ್ಮಥ ಶಂಖ ಇಟ್ಕೊಂಡಿರ್ತಾನೆ. ಆ ಶಂಖದ ಹೆಸರೇ ವಿಲಾಸ. ವಿಲಾಸದಿಂದ ಇದ್ದಾರೆ ಅಂತ ಕರೀತೀರ. ಏನು ಹಾಯಾಗಿರೋದು. ಆ ವಿಲಾಸ ಅನ್ನೋ ಪದ ಹುಟ್ಟಿದ್ದು ಹೇಗೆ ಅಂದ್ರೆ ಮನ್ಮಥನ ಶಂಖದಿಂದ. ಮನ್ಮಥನ ಶಂಖದ ಹೆಸರು ವಿಲಾಸ. ಇದನ್ ಯಾಕೆ ಕೊಡ್ಬೇಕು ಹಾಗಾದ್ರೆ ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ. ಶಿವನ ಮೇಲೆ ಈ ಪಂಚಬಾಣಗಳನ್ನ ಪ್ರಯೋಗ ಮಾಡದೆ ಇದ್ದಿದ್ರೆ
ಶಿವ ಯೋಗ ನಿದ್ರೆಯಿಂದ ಎದ್ದೇಳ್ತಿರ್ಲಿಲ್ಲ, ತಪಸ್ಸಿನಿಂದ ಮೇಲೆ ಎದ್ದೇಳ್ತಿರ್ಲಿಲ್ಲ. ಕೆಲವೊಂದ್ಸಲ ದೇವತೆಗಳನ್ನ ಅಥವಾ ಲೋಕ ಕಲ್ಯಾಣಕ್ಕಾಗಿ ಜಾಗೃತಗೊಳಿಸೋ ಉದ್ದೇಶದಿಂದ ಈ ರೀತಿಯಾದಂತಹ ಕಾರ್ಯವನ್ನ ಮಾಡ್ಬೇಕಾಗತ್ತೆ. ಮೌರ್ವಿ ಮಧುಕರಮಯಿ ಅಂತ ಕರೆಯೋದು ಹೇಗೆ ಅಂದ್ರೆ, ಆ ಎದೆ ಅಂತ ಕರಿತೀವಿ, ಹಗ್ಗವನ್ನ ಬಲವಾದ ನಾರಿನಿಂದ ಎಂಡು ಕಟ್ಟಿರೋದಕ್ಕೆ ಆ ರೀತಿ ಕರೀತಾ ಇದ್ದಾರೆ. ಅರ್ಥ ಆಯ್ತಾ? ಇನ್ನು ಅಪಾಂಗಾತೇ ಲಬ್ಧವ ಅಂದ್ರೆ ಜಗನ್ಮಾತೆ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದಂತಹ ಮನ್ಮತ ಅಂತ ಅರ್ಥ ಆಗತ್ತೆ. ಈ ಸ್ತೋತ್ರದ ಪಠಣ ಫಲವನ್ನ ಕುರಿತು ನಾವು ತಿಳ್ಕೋಬೇಕು ಅಂದ್ರೆ ಒಳಗಡೆ ಹೋಗಿ ಹೇಳ್ತೀವಿ. ಏಂತಕ್ಕೆ ಅಂದ್ರೆ ಸಂತಾನ ಪ್ರಾಪ್ತಿಗೋಸ್ಕರ ಒಳಗಡೆ ಅರ್ಥ ಇದು ಅಂತ ಹೇಳ್ತಾರೆ. ಇದು ವಿಶೇಷವಾಗಿ ಪುರುಷರಿಗೆ ಈ ಶ್ಲೋಕ ನಪುಂಸಕತ್ವವನ್ನ ನಿವಾರಣೆ ಮಾಡಕ್ಕೋಸ್ಕರ, ಪುರುಷರ ದೇಹದಲ್ಲಿ ವೀರ್ಯ ವೃದ್ಧಿ ಆಗಕ್ಕೋಸ್ಕರ ಈ ಶ್ಲೋಕವನ್ನ ಪಠಣೆ ಮಾಡಬೇಕು, ಅವರೇ ಮಾಡಬೇಕು. ಅರ್ಥ ಆಯ್ತಾ? ಅವರಿಗೆ ಸಂತಾನೋತ್ಪತ್ತಿ ಮಾಡಕ್ಕೆ ಶಕ್ತಿಹೀನರಾದಾಗ ಈ ಶ್ಲೋಕವನ್ನ ಪಠಿಸೋದ್ರಿಂದ ಅವರಲ್ಲಿ ಚೇತನ ಉದ್ಭವವಾಗತ್ತೆ. ಅವರಲ್ಲಿ ಒಂದು ರೀತಿಯಾದಂತಹ ಉನ್ಮಾದ, ತಾಪಸ, ಕ್ರೋಧ, ಸ್ತಂಭ, ಸಂಮೋಹನಗಳು ಉಂಟಾಗಿ ಅವರ ದೇಹದಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಆಗತ್ತೆ ಅಂತ ಹೇಳ್ತಾರೆ. ಅರ್ಥ ಆಗತ್ತ? ಅಂದ್ರೆ ಏನನ್ನೂ ಮಾಡಕ್ಕಾಗಲ್ಲ. ಅವ್ರು ಮಾತ್ರ ಅಂತಲ್ಲ, ಕೆಲವೊಬ್ಬರಿಗೆ ಆತ್ಮ ನ್ಯೂನತಾ ಭಾವ ಇರುತ್ತೆ. ಅಂದ್ರೆ ಏನಂತ ಕರಿತೀವಿ? ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಕೀಳರಿಮೆ. ನನ್ ಜಗತ್ತಲ್ಲಿ ನಾನು ಹುಟ್ಟಿರದೆ ನಾನು ವೇಸ್ಟ್, ನನ್ ಕೈಲಿ ಏನೂ ಮಾಡಕ್ಕಾಗಲ್ಲ, ನಾನು ಯಾಕಾದ್ರೂ ಭೂಮಿ ಮೇಲೆ ಬದುಕಿದೀನೋ ಅಂತ ಕೆಲವೊಂದ್ಸಲ ಹೇಳ್ಕೊಂತ ಇರ್ತಾರೆ. ಅಂತವ್ರು ಕೂಡ ಇದನ್ನ ಮಾಡ್ಬೋದು. ವಿಶೇಷವಾಗಿ ಹೇಳೋದಾದ್ರೆ ನಪುಂಸಕತ್ವ ಇರೋರು ಪಠಣ ಮಾಡ್ಬೇಕು. ಪುತ್ರ ಪ್ರಾಪ್ತಿಗೆ ಸಮವಾಗಿ ಮನಸ್ಸನ್ನ ಒಂದೇ ಕಡೆ ಇಟ್ಕೊಂಡು ಹೇಳೋದ್ರಿಂದ ಆ ಪುರುಷರಿಗೆ ಅತಿ ಶೀಘ್ರವಾಗಿ ದೇಹದಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇನ್ನು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಈ ದೇವಿಗೆ ಹೋಲಿಕೆ ಮಾಡಿ ಹೇಳ್ತಕ್ಕಂಥ ಮಾತು. ದೇವಿಯ ಮನಸ್ಸೇ ಬಿಲ್ಲು, ಅವನವ್ರ ಮನಸ್ಸನ್ನ ಬಿಲ್ಲು ಅಂತ ಅನ್ಕೋಣ. ಪಂಚ ತನ್ಮಾತ್ರಗಳೇ ಬಾಣ. ಆ ಬಾಣ ಯಾವುದು ಅಂದ್ರೆ ಸ್ಥೂಲ ರೂಪ, ಸೂಕ್ಷ್ಮ ರೂಪ, ಪರರೂಪ ಅಂತ 3 ವಿಧ. ಅಂದ್ರೆ ತಾಯಿ ನಿಮ್ ಕಣ್ಣು ಕಾಣಿಸ್ಬೋದು, ಕಣ್ಣು ಕಾಣಿಸ್ತಾ ಇರೋ ತರ ಇರ್ಬೋದು, ಅಥವಾ ಇಲ್ಲೆಲ್ಲೋ ಇದ್ದಾರೆ ಅನ್ನೋ ಭಾವ ಇರಬಹುದು. ವಿಗ್ರಹ ಇದೆ ಸ್ಥೂಲ ರೂಪ, ಕಣ್ಣು ಕಾಣಿಸ್ತಾ ಇರೋದು ಸೂಕ್ಷ್ಮ ರೂಪ, ಎಲ್ಲ ಕಡೆ ಇರೋದು ಪರರೂಪ. ಕಮಲ, ಕೈರವ, ಕಲ್ಲಾರ, ಇಂದೀವರ, ಮಾವಿನ ಹೂವು ಇವು ತಾಯಿ ಹತ್ರ ಇರೋ ಪಂಚಬಾಣ. ಇದಕ್ ಮಂತ್ರ ಸೇರಿಸ್ಬೇಕು. ಯಾವ ಮಂತ್ರ ಅಂದ್ರೆ ಹರ್ಷಣ, ರೋಚನ, ಮೋಹನ, ಶೋಷಣ, ಮಾರಣ ಅಂತಕ್ಕಂಥ ಪಂಚಾಸ್ತ್ರಗಳನ್ನ ಸೇರಿಸೋದ್ರಿಂದ ಶೋಭಣ, ದ್ರಾವಣ, ಆಕರ್ಷಣ, ವಶ್ಯ, ಉನ್ಮಾದ ಅಂತಕ್ಕಂಥ ಪಂಚಬಾಣ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಗುರುಗಳು ಇದು ಹೇಳಿದ ಅರ್ಥ ಆಗ್ಲಿಲ್ಲ. ಕೆಲವೊಂದು ಹೀಗೆ ಹೇಳಿರ್ತೀನಿ, ಸೂಕ್ಷ್ಮ ರೂಪದಲ್ಲಿ ಹೇಳಿರ್ತೀನಿ ನಿಮ್ಗೆ. ಯಾಕಂದ್ರೆ ಒಳ ಅರ್ಥ ಮಾಡ್ಕೊಳ್ಳಿ ಸಾಕು. ಕೆಲವೊಂದು ಸೂಕ್ಷ್ಮ ಅರ್ಥ ನಿಮ್ಗೆ ಅರ್ಥ ಆಗಲ್ಲ, ಇನ್ನು ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ? ವಿಶೇಷವಾಗಿದ್ರಲ್ಲಿ ವಿಭಾವನಾಲಂಕಾರ ಅಂತಕ್ಕಂಥ ಒಂದು ಅಲಂಕಾರ ಇದೆ. ಈ ಅಲಂಕಾರದ ಬ್ಯೂಟಿಫುಲ್ ಅಂದ್ರೆ ಏನು ಅಂದ್ರೆ, ಅದು ಸುಂದರತ್ವ ಏನು ಅಂದ್ರೆ ಎಂತವ್ರನ್ನು ಸಂಮೋಹನಗೊಳಿಸುತ್ತೆ. ರಾಗವಾಗಿ ಇದನ್ನ ಯಾರಾದ್ರೂ ಒಬ್ರು ಮುಂದೆ 10 ಸಲ ಹೇಳ್ಬೇಡಿ, ಅವ್ರಿಗೊಂದ್ ರೀತಿಯಾದಂತಹ ಸಂತೋಷ, ಆನಂದ ಉತ್ಪತ್ತಿ ಆಗ್ಬಿಡುತ್ತೆ. ಯಾವುದು ಇದನ್ನ? ಧನು ಪೌಷ್ಪಂ ಮೌರ್ವಿ ಮಧುಕರಮಯೀ ಪಂಚವಿಶಿಖಾ ವಸಂತ ಸಾಮಂತೋ ಮಲಯ ಮರುದಾಯೋ ಧನರತಃ ತಥಾಪ್ಯೇಕಃ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾತೆ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಈ ಶ್ಲೋಕ ವಿಶೇಷವಾಗಿ. ಇನ್ನು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಈ ಶ್ಲೋಕವನ್ನ 500 ಬಾರಿ 21 ದಿನಗಳ ಕಾಲ ಜಪ ಮಾಡಿದ್ರೆ ಪುರುಷರಲ್ಲಿ ನಪುಂಸಕತ್ವ ನಿವಾರಣೆ, ಉತ್ತಮ ಸಂತಾನ ಪ್ರಾಪ್ತಿ ಆಗ್ತದೆ. ಕಬ್ಬು ಇಕ್ಷು ಅಂತ ಬಂದಿದೆ, ಹಾಗಾಗಿ ಕಬ್ಬನ್ನ ನೈವೇದ್ಯವಾಗಿಡ್ಬೋದು. ಕಬ್ಬು ಆಗದೆ ಇದ್ರೆ ಪಾಯಸ ಅಥವಾ ತಾಂಬೂಲಾದಿಗಳನ್ನ ಮಾಡಿಡ್ಬೋದು. ಒಂದು ವಿಶೇಷವಾದ ನೈವೇದ್ಯ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ ನಿಮಗೆ. ಇದನ್ನ
ಯಾವುದೇ ದೇವಿಗೆ ಸಂಬಂಧಪಟ್ಟಂತಹ ಪೂಜಾ ಕಾರ್ಯದಲ್ಲಿ ಬಳಸ್ಬೋದು ಇದನ್ನ. ವರಮಹಾಲಕ್ಷ್ಮಿ ಹಬ್ಬನೋ ಅಥವಾ ಗೌರಿ ಪೂಜೆನೋ ಅಥವಾ ನವರಾತ್ರಿ ಸಂದರ್ಭದಲ್ಲೋ ಮಾಡ್ತಕ್ಕಂಥ ವಿಶೇಷವಾದ ನೈವೇದ್ಯ ಇದು. ಇದನ್ನ ಬಳಸಕ್ಕೆ ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಉಪಯೋಗ ಮಾಡಬಾರದು. ಏನನ್ನು ಉಪಯೋಗ ಮಾಡಬೇಕು ಅಂದ್ರೆ ಕಬ್ಬಿನ ರಸವನ್ನ, ಪ್ಯೂರ್ ಕಬ್ಬಿನ ಹಾಲನ್ನ ಉಪಯೋಗ ಮಾಡಿ ಮಾಡ್ತಕ್ಕಂಥ ನೈವೇದ್ಯ. ಹೇಗೆ ಅಂದ್ರೆ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಅದನ್ನ ಬೇಯಿಸಿ ಅದಕ್ಕೆ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ತೆಂಗಿನಕಾಯಿ, ಹಾಲು ಹಾಕಿ ಕುದ್ದಾದ್ಮೇಲೆ ವಿಶೇಷವಾಗಿ 1 ಲೋಟ ಕಬ್ಬಿನ ಹಾಲನ್ನ ಅದರ ಜೊತೆಗೆ ಬೆರೆಸ್ಬೇಕು. ಅದೇ ಬೇರೆ ರೀತಿಯಾದಂತಹ ಸಿಹಿಯನ್ನು ಉಪಯೋಗ ಮಾಡಂಗಿಲ್ಲ. ಈ ಇಕ್ಷುದಂಡದಿಂದ ಉಪಯೋಗ ಮಾಡಿರ್ತಕ್ಕಂಥ ನೈವೇದ್ಯ, ಕಬ್ಬಿನ ಹಾಲಿಂದ ಮಾಡಿರ್ತಕ್ಕಂಥ ನೈವೇದ್ಯ ಸರ್ವಕಾಲಕ್ಕೂ ಇದು ಶ್ರೇಷ್ಠ ಅಂತ ಕರಿತೀವಿ. ವಿಶೇಷವಾಗಿ ಅಮ್ಮನವರ ಆರಾಧನೆಯಲ್ಲಿ ತಾಯಿಯನ್ನ ಬೇಗ ಒಲಿಸ್ಕೊಳಕ್ಕೋಸ್ಕರ ಮಾಡ್ತಕ್ಕಂಥ ನೈವೇದ್ಯ ಇದು. ಇದು ಪಾಯಸದ ರೀತಿಯಲ್ಲಿ ಇರುತ್ತೆ. ಅರ್ಥ ಆಯ್ತಾ? ನಿಮ್ಗೆ ಯಾವ ನೈವೇದ್ಯ ಮಾಡ್ಬೇಕು, ಯಾವುದೇ ದೇವ್ರಿಗಾದ್ರೂ ಕೂಡ ಮರ್ತೋಯ್ತು ಅಂದಾಗ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಯಾವುದೇ ರೀತಿಯಲ್ಲಿ ಈ ನೈವೇದ್ಯವನ್ನ ಮಾಡಿಡೋದ್ರಿಂದ ತಾಯಿ ಸಂಪ್ರೀತಳಾಗ್ತಾಳೆ. ಅರ್ಥ ಆಯ್ತಾ? ಇದು ಗೊತ್ತಾಯ್ತು. ಇನ್ನು ಮುಂದಿನ ಶ್ಲೋಕ, 7ನೇ ಶ್ಲೋಕ ಏನನ್ನ ನಮಗೆ ತಿಳಿಸ್ಕೊಡ್ತಾ ಇದೆ ಅಂದ್ರೆ ದೇವಿಯ ದಿವ್ಯ ಮೂರ್ತಿ ಸ್ಮರಣೆ, ಆಕೆಯ ಸ್ಮರಣೆ, ದಿವ್ಯ ಮೂರ್ತಿತ್ವ ಬಗ್ಗೆ. ದೇವಸ್ಥಾನಕ್ಕೆ ಹೋಗಿ ಅಮ್ಮ ಅಂತ ಕೈ ಮುಗಿತೀವಿ. ವಿಶೇಷವಾಗಿ ಆ ದಿವ್ಯ ಮೂರ್ತಿಯ ಸ್ಮರಣೆಯನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಶುರು ಮಾಡ್ಬೇಕಾದ್ರೇನೆ ಖುಷಿ ಆಗುತ್ತೆ. ಕ್ವಣತ್ ಕಾಂಚೀದಾಮ ಕರಿಕಲಭ ಕುಂಭಸ್ತನನತ. ಒಂದೊಂದು ಅಕ್ಷರನು ಮುತ್ತೆ ಹೇಳ್ದಂಗೆ ಹೇಳ್ಬೇಕು. ಕರಿಕಲಭ, ಭ ಮಹಾಪ್ರಾಣ, ಕುಂಭ ಪರೀಕ್ಷೀಣ ಮಧ್ಯೆ. ಅದ್ ಒಂದೊಂದನ್ನು ಕಣ್ಣು ಮುಚ್ಕೊಂಡು ಅನುಭವಿಸಿ, ಅಮ್ಮ ಎಷ್ಟು ಚೆನ್ನಾಗಿದ್ಯಮ್ಮ, ನಿನ್ ಮೂರ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಇವಾಗ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಅದಕ್ಕಿಂತ ಆನಂದ ಇನ್ನೊಂದಿಲ್ಲ. ನಿಮ್ ತಟ್ಟೆ ತುಂಬಾ ಹಬ್ಬದ ಅಡ್ಗೆ ಬಡಿಸ್ಬಿಟ್ರು ಈ ಒಂದು ಶ್ಲೋಕ ಹೇಳ್ಕೊಳೋದ್ರಲ್ಲ ಆನಂದ ಹಬ್ಬದ ಅಡ್ಗೆಗೆ ಸಮ ಆಗಲ್ಲ. ಅದ್ರ ರುಚಿ ನೀವೆಲ್ಲ ಅನುಭವಿಸ್ಬೇಕು. ಏನು ಕೊಣತ್ ಕಾಂಚೀಧಾಮ ಅಂತ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಹಾಗಾದ್ರೆ ನೋಡಿ, ಕ್ವಣತ್ ಕಾಂಚೀಧಾಮ ಅಂದ್ರೆ ವಿಶೇಷ ಕರಿ ಕಲಬ. ಕರಿ ಅಂದ್ರೆ ಏನ್ ಗೊತ್ತಾ? ಆನೆ ಅಂತ ಅರ್ಥ. ಕುಂಭ 20 ವರ್ಷದ ಆನೆ ಅಂತ. ಕುಂಭ ಅಂದ್ರೆ ಸ್ತನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಕೇಳಿಸ್ಕೊಳ್ಳಿ, ಹೇಳ್ತೀನಿ ನಾನು ನಿಮ್ಗೆ. ಕ್ವಣತ್ ಕಾಂಚಿಧಾಮ ಅಂದ್ರೆ ಧ್ವನಿ ಮಾಡ್ತಕ್ಕಂಥ ಡಾಬು, ನಡುವಾಣ, ಅಥವಾ ನೀವು ಸೊಂಟಕ್ಕೆ ಹೆಣ್ಮಕ್ಳು ಕಟ್ತಿರಲ್ಲ ಬಿಗಿಯಾಗಿ, ಆ ಡಾಬ್ ಅನ್ನೋ ಕಾನ್ಸೆಪ್ಟ್ ವಿಶೇಷವಾಗಿ ಉಟ್ಕೊಂಡಿದ್ದೇ ವಿಶೇಷತೆ. ಹಿಂದಿನ ಕಾಲದಲ್ಲೆಲ್ಲ ಬೆಳ್ಳಿ ಡಾಬನ್ನು ಉಪಯೋಗ ಮಾಡ್ತಾ ಇದ್ರು. ಹೇಗೆ ಆ ಡಾಬು ಬಂತು ಅಂದ್ರೆ ಅಲಂಕಾರಕ್ಕೋಸ್ಕರ ಅಲ್ಲ. ಆಗಿನ ಎಲ್ಲ ಹೆಣ್ಮಕ್ಳು ಕೂಡ ಸಣ್ಣಕ್ಕಿರ್ತಾ ಇದ್ರು. ಕೃಷ ದೇಹ ಉಳ್ಳವ್ರಂತ ಹೆಣ್ಮಕ್ಳಾಗಿರ್ತಿದ್ರು. ಕೆಲಸವನ್ನ ಮಾಡಿ ಅಥವಾ ನಿತ್ಯ ಅವರು ಕಾಯಕದಲ್ಲಿ ತೊಡಗಿ ಸಣ್ಣಕ್ಕೆ ಇರ್ತಿದ್ರು. ಅವರು ಸೀರೆಯನ್ನ ಉಟ್ಟಾಗ ಆ ದೇಹ ಗಟ್ಟಿಯಾಗಿ ನಿಲ್ಲಬೇಕು, ಸೀರೆ ಜಾರಬಾರ್ದು, ಅದಕ್ಕೊಂದು ಪೋಷಾಕು ಬೇಕು ಅನ್ನೋ ಉದ್ದೇಶದಿಂದ ಡಾಬ್ ಅನ್ನೋ ಕಾನ್ಸೆಪ್ಟ್ ಉತ್ಪತ್ತಿ ಆಯ್ತವತ್ತು. ಇವತ್ತು ನೀವೆಲ್ಲ ಅಲಂಕಾರಕ್ಕೋಸ್ಕರ ಹಾಕೊಂತ ಇದ್ದೀರಾ. ಆದ್ರೆ ಅವ್ರಿಗೆ ಯಾವ ರೀತಿ ಗೊತ್ತಾಯ್ತು ಡಾಬ್ ಹಾಕೋಬೇಕು ಅಂದ್ರೆ? ಜಗನ್ಮಾತೆಯನ್ನ ನೋಡಿ ಫೋಟೋದಲ್ಲಿ ತಾಯಿ ಡಾಬ್ ಹಾಕೊಂಡಿದ್ದಾರೆ, ಕೆಂಪು ಸೀರೆ, ಒಂದು ಡಾಬನ್ನ ಸುತ್ಕೊಂಡಿದ್ದಾರೆ. ತಾಯಿ ಯಾಕೆ ಹಾಕೊಂಡ್ರು ಹಾಗಾದ್ರೆ? ತಾಯಿ ಯಾವ ರೀತಿ ಡಾಬನ್ನ ಹಾಕೊಂಡಿದ್ದಾರೆ ಅಂದ್ರೆ, ಜಗನ್ಮಾತೆ ಸೊಂಟದಲ್ಲಿ ಡಾಬಿನ ಗೆಜ್ಜೆ ಸದ್ದು ಮಾಡುವಂತ ಡಾಬು ಗೆಜ್ಜೆ ಇದೆ ಆ ಡಾಬಿಗೆ. ಆ ಡಾಬ್ ಶಬ್ದ ಕೇಳಿಸುತ್ತೆ, ಗೊತ್ತಾ ನಿಮಗೆ? ಯಾರಿಗ್ ಗೊತ್ತಾ ಕೇಳಿಸೋದದು? ಕುಂಡಲಿನಿ ಸಾಧಕನಿಗೆ ಆಜ್ಞಾ ಚಕ್ರದಲ್ಲಿ ದೇವಿ ಸಾಕ್ಷಾತ್ಕಾರ ಆದಾಗ ಅಮ್ಮನವರ ಡಾಬಿನ ಶಬ್ದ ಕೇಳಿಸುತ್ತೆ. ನೀವೆಲ್ಲ ಅದಾಗ್ಬೇಕು ಅಂತ ಆಸೆ ನನಗೆ, ನೀವೆಲ್ಲ ಸಾಧಕರಾಗಬೇಕು ಅಂತ ಆಸೆ ನನಗೆ. ಸರ್ ಹೇಗ್ ಸರ್ ಸಾಧಕರಾಗೋದು? ಸಾಧ್ಯ ಆದಷ್ಟು ಮಟ್ಟಿಗೆ ತಾಯಿ ಬಗ್ಗೆ, ಜಗನ್ಮಾತೆ ಬಗ್ಗೆ ಕೇಳ್ತಾ, ಹೇಳ್ತಾ, ಪಠಿಸ್ತಾ, ಆಡ್ತಾ, ಆರಾಧಿಸ್ತಾ ನೀವೊಂದು ದಿನ ಆ ಸ್ಟೇಜ್ಗೆ ಹೋಗಿ ತಲುಪ್ತೀರಾ.
ಅದ್ಯಾವತ್ತು ಅಂತ ನೀವು ಇಟ್ಕೋಬಾರ್ದು ಡೆಸ್ಟಿನೇಷನ್. ಆ ಕುಂಡಲಿನಿ ಸಾಧಕನಿಗೆ ತಾಯಿಯ ಡಾಬಿನ ಕೆಜ್ಜೆಯ ಶಬ್ದ ಕೇಳಿಸುತ್ತೆ ಅಂದ್ರೆ ಎಷ್ಟು ವಿಶೇಷತೆ. ತಾಯಿ ಆ ರೀತಿ ಶಬ್ದ ಮಾಡ್ತಕ್ಕಂತ ಡಾಬನ್ನ ಧರಿಸಿದ್ದಾರೆ. ಪರಿಣತ ಶರಶ್ಚಂದ್ರವದನ ಅಂತ ಕರಿತೀವಿ. ಶರತ್ಕಾಲದ ಪೂರ್ಣಚಂದ್ರನ್ ತರ ಮುಖ ಇದೆ ಜಗನ್ಮಾತೆದು. ಚಂದ್ರ ವಿಶೇಷನೆ, ಚಂದ್ರನ್ಗೆ ಹೋಲಿಸ್ತೀವಿ, ಅಷ್ಟು ಬ್ರೈಟ್ ಆಗಿದೆ, ಅಷ್ಟು ಸುಂದರವಾಗಿದೆ ಅಮ್ಮ ಅಂತ. ಜೊತೆಗೆ ಅಹೋ ಪುರುಷಿಕ ಅಂತ ಒಂದು ಪದ ಬರುತ್ತೆ ಇಲ್ಲಿ. ಏನು ಹಂಗಂದ್ರೆ ಭಗವತಿ ರುದ್ರನಿಂದ ಹಲವಾರು ಅಂಶಗಳನ್ನ ಪಡೆಯೋದ್ರ ಜೊತೆಗೆ ಅಹಂಭಾವ ಸ್ವರೂಪಳಾಗಿದ್ದಾಳೆ. ಅಹಂಭಾವ ಸ್ವರೂಪಳು ಅಂದ್ರೆ ತಾಯಿಗೆ ಅಹಂಭಾವ ಇದೆ ಅನ್ನೋದಲ್ಲ, ಅಲ್ಲಿ ನಮ್ಮಲ್ಲಿರೋ ಅಹಂಭಾವವನ್ನ ದಮನ ಮಾಡ್ತಾಳೆ ಜಗನ್ಮಾತೆ. ಇಲ್ಲಿ ಕರಿಕಲಬ ಅಂತ ಯಾಕೆ ಕರೆದ್ರು, ಆನೆ ಮರಿನ ಯಾಕೆ ಇಲ್ಲಿ ನೆನ್ಪು ಮಾಡ್ಕೊಂಡ್ರು ಅಂದ್ರೆ 20-30 ವರ್ಷ ಅಂತಾರೆ, ಇನ್ನು ಕೆಲವೊಬ್ರು 20 ವರ್ಷ ಅಂತಾರೆ. ಅದೇನಾದ್ರೂ ಇರ್ಲಿ, ಆನೆ ನಮಗ್ ಬೇಕೀಗ. ಯಾಕೆ ಆನೆ? ಒಂದು ಆನೆ ಯಾವ ರೀತಿ ಗಂಭೀರವಾದ ನಡುಗೆಯನ್ನ ನಡೆಯುತ್ತೋ ಅದೇ ರೀತಿ ವಯಸ್ಕ ಅಂದ್ರೆ ಒಂದು ಪರಿಪೂರ್ಣವಾಗಿ ದೇಹ ಹೊಂದಿರ್ತಕ್ಕಂಥ ಆನೆ ನಡಿಬೇಕಾದ್ರೆ ಅದರ ಗಾಂಭೀರ್ಯತೆಯನ್ನ ನೋಡಿ. ದೇಹ ಅಷ್ಟು ದೊಡ್ಡದಿದ್ರು ಕೂಡ ಅದು ತನ್ನ ಪದವನ್ನ ಸರಿಯಾಗಿ ಹೋಗುತ್ತೆ. ಅದೇ ತರ ಜಗನ್ಮಾತೆ ಗಾಂಭೀರ್ಯದಿಂದ ಉಳ್ಳವಳು. ಅವಳಿಗೆ ಸೊಂಟಕ್ಕೆ ಡಾಬನ್ನ ಕಟ್ಟೋದ್ರಿಂದ ಹಲವಾರು ಉಪಯೋಗ ಇದೆ. ಅದೇನು ಅಂತ ಮುಂದೆ ಬರುತ್ತೆ, ಅವಾಗ ಹೇಳ್ತೀನಿ ನಾನು ನಿಮಗೆ. ಹಾಗಾದ್ರೆ ಈ ಶ್ಲೋಕವನ್ನ ಯಾಕೆ ಪಠಣ ಮಾಡ್ಬೇಕು ಅದನ್ನು ಹೇಳ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ದೇವಿ ಕಿಣಿಕಿಣಿ ನಾದ ಮಾಡ್ತಕ್ಕಂತ ಕಿರು ಗೆಜ್ಜೆಗಳುಳ್ಳ ಸುಂದರವಾದ ಒಡ್ಯಾಣ ಅಥವಾ ಡಾಬನ್ನ ಸೊಂಟಕ್ಕೆ ಧರಿಸಿದ್ದಾರೆ. ಯಾಕೆ ಅಂದ್ರೆ ಅದೇ ಭಾರ ಆಯ್ತು, ಜಗನ್ಮಾತೆದು ಸ್ತನ ಭಾರ ಆಯ್ತು. ಯಾವಾಗ ನಿಮ್ಮ ಮುಂದೆ ಎದೆ ಭಾರ ಆಗುತ್ತೋ ಸೊಂಟ ಬಾಗುತ್ತೆ. ಸೊಂಟ ಬಾಗದಾಗ ಬೆಂಡಾಗಿ ಕುತ್ಕೊಳೋ ತರ ಆಗತ್ತೆ. ಅದನ್ನ ನೇರ ಮಾಡಿ ಕೂಡಿಸ್ಬೇಕು. ಅದಕ್ಕೆ ಡಾಬನ್ನ ತಾಯಿ ಕಟ್ಟಿ ಸುತ್ತುತ್ತಾರೆ. ತಾಯಿ ಸುತ್ತುತ್ತಾರೆ ಡಾಬನ್ನ. ಸರಿ, ಎದೆ ಯಾಕೆ ಭಾರ ಆಯ್ತು ಅಂದ್ರೆ ಎದೆಯ ಮೇಲೆ ಹಾಕಿರುವ ಆಭರಣದಿಂದ ಇಷ್ಟು ದೊಡ್ಡ ಹಾರವನ್ನ ಹಾಕ್ತಾರೆ ತಾಯಿ ಎದೆ ಮೇಲೆ. ತಾಳಿ ಎಲ್ಲ ಸೇರಿ ತೂಕ ಆಗೋಯ್ತು. ತೂಕ ಆದಾಗ ನೇರವಾಗಿ ಕೂತಿರ್ತಕ್ಕಂಥ ಅಮ್ಮನವರು ಬಾಗದ್ರು ಸ್ವಲ್ಪ. ಆ ಬಾಗದಾಗ ಬ್ರಹ್ಮದೇವನ ಇದು ಐಡಿಯಾ. ಬ್ರಹ್ಮದೇವರು ಏನ್ ಮಾಡ್ತಾರೆ, ತಾಯಿ ನೇರವಾಗಿ ಕೂತ್ಕೋಬೇಕು, ಬಾಗಬಾರದು, ತಾಯಿ ಬಾಗಿದ್ರೆ ಜಗತ್ತೇ ಬಾಗುತ್ತೆ ಅನ್ಬಿಟ್ಟು ಆ ಡಾಬನ್ನ ಧರಿಸ್ಕೊಂತಾರೆ ಜಗನ್ಮಾತೆ. ಆಗ ಆ ಡಾಬಿನ ಪ್ರಭಾವದಿಂದ ತಾಯಿ ನೇರವಾಗಿ ಕೂತ್ಕೊಂತಾರೆ. ಕೂತ್ಕೊಂಡು ಶರತ್ಕಾಲದ ಚಂದ್ರನಂತೆ ಮುಖಮಂಡಲ ಉಳ್ಳವಳಾಗಿ 4 ಕೈಗಳಲ್ಲಿ ಬಿಲ್ಲು, ಬಾಣ, ಪಾಶ, ಅಂಕುಶವನ್ನ ತಾಯಿ ಇಟ್ಕೊಂತಾರೆ. ನೋಡಿ ಚಿತ್ರದಲ್ಲಿ ಕಾಣಿಸ್ತಾ ಇದ್ಯಾ? ಬಿಲ್ಲಿದೆ, ಬಿಲ್ಲು ಬಾಣ ಒಂದ್ ಕೈಲಿ, ಅಂಕುಶ ಒಂದ್ ಕೈಲಿ, ಕಬ್ಬು ಒಂದ್ ಕೈಲಿ, ಎಲ್ಲ ತಾಯಿ ಇಟ್ಕೊಂಡಿದ್ದಾರೆ. ಯಾಕೆ ಅಹಂಕಾರ ಸ್ವರೂಪಿಣಿ ಅಂತ ಕರೆದಿದ್ದು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಶತ್ರುಗಳನ್ನ ಜಯಿಸಕ್ಕೋಸ್ಕರ, ಸದಾ ನಮ್ಮ ಮನಸ್ಸಿಗೆ ಗೋಚಾರ ಆಗಕ್ಕೋಸ್ಕರ. ಅದನ್ನೇ ಹೇಳ್ತಾರೆ ಶತ್ರು ಜಯ. ಹೊರಗೆ ಶತ್ರುಗಳನ್ನ ಗೆಲ್ಲೋದಲ್ಲ, ನಮ್ಮಲ್ಲಿನ ಅಂತ ಶತ್ರುಗಳನ್ನ ಗೆಲ್ಬೇಕು ಫಸ್ಟ್ ನಾವು. ನಿಮ್ಮೆಲ್ಲರಲ್ಲೂ ಶತ್ರು ಇದ್ದಾನೆ, ನನ್ನಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ, ಪ್ರತಿಯೊಬ್ಬರಲ್ಲೂ ಶತ್ರು ಇದ್ದಾನೆ. ಯಾವ ಶತ್ರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತಕ್ಕಂಥ 6 ಜನ ಮಹಾಶತ್ರುಗಳು ನಮ್ಗೆ. 6 ಜನ ಶತ್ರುಗಳು ನಮ್ಗೆಲ್ಲ ನಮ್ಮೊಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ನೀವು ದೇವಿಯ ಸ್ತೋತ್ರ, ಪೂಜೆ, ನಾಮ, ಜಪ ಮಾಡ್ತಾ ಬರ್ತಿರೋ ನೀವು ನಿಜವಾಗ್ಲೂ ಗೆಲ್ತೀರಾ. ಆ ಶತ್ರುಗಳಿಂದ ವಿಜಯವನ್ನ ಸಾಧಿಸ್ತೀರಾ. ನಮ್ಮೊಳಗಿರ್ತಕ್ಕಂಥ ಶತ್ರುಗಳನ್ನ ಗೆದ್ದ ದಿನ ಇಡೀ ಪ್ರಪಂಚವನ್ನೇ ಗೆದ್ದಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ತುಂಬಾ ಒಳ್ಳೆಯವರಾಗಿದ್ದೀವಿ. ನಮ್ಮನ್ನು ಬಾಧಿಸ್ತಕ್ಕಂಥ ಸಮಸ್ಯೆ ತುಂಬಾ ಆದ್ರೆ ತುಂಬಾ ಜನ ದುಷ್ಟರು ನಮ್ ಕಿರುಕುಳ ಕೊಡ್ತಾ ಇದ್ದಾರೆ. ಇದೆಲ್ಲ ನಾಶ ಆಗಬೇಕು. ಯಾವತ್ ನಾಶ ಆಗುತ್ತೆ? ನಾನಂತೂ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಆದ್ರೆ ದೇವ್ರಿಗೆ ಇನ್ನೂ ಕರುಣೆ ಬಂದಿಲ್ಲ, ಕಣ್ಣು ಬಂದಿಲ್ಲ. ಅದಕ್ಕೆ ಹೇಳ್ತಾರೆ
ಈ ಪುರಶ್ಚರಣೆಯಿಂದ, ಪುರಶ್ಚರಣೆ ಅಂದ್ರೆ ಸದಾ ಕಾಲ ಬಿಟ್ಟು ಬಿಡದೆ ನೀವು ಯಾವಾಗ ಪಾರಾಯಣ ಮಾಡ್ತಾ 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 ಖಂಡಿತವಾಗ್ಲೂ ಕೂಡ ನಾಶ ಆಗ್ತಾರೆ ಅವರೆಲ್ಲ. ನಿಮ್ ಒಳಗಡೆ ಇರೋ ಶತ್ರು ನಾಶ ಆಗ್ತಾರೆ, ನಿಮ್ಮ ಸುತ್ತ ಇರ್ತಕ್ಕಂಥ ಶತ್ರುಗಳು ಕೂಡ ನಾಶ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪುರಮತಿತುಂ ಅಂತಾರೆ. ತ್ರಿಪುರ ಸಂಹಾರಿಯಾದಂತ ಈಶ್ವರನನ್ನ ಸೂಚೋದ್ರ ಜೊತೆಗೆ ಐಂ ಕ್ಲೀಂ ಸೌಹಿ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಸೂಚಿಸುತ್ತೆ. ಇದು ಶಿವ ಲೋಕ ಪ್ರಕಾಶಗೊಳ್ತಾನೆ. ಧನುರ್ಬಾಣಾನ್ ಪಾಶಂ ಶೃಣಿಮಪಿ ದಧಾನ ಕರತಲೈಹಿ ಅಂತಾರೆ. ದೇವಿ ಚತುರ್ಭುಜಳು, ಆಕೆ ತನ್ನ ಕೆಳಗಡೆ ಇರ್ತಕ್ಕಂಥ ಎಡದ ಕೈಯಲ್ಲಿ ನೋಡಿ, ಎಡಗಡೆ ಕೈಯಲ್ಲಿ ಕೆಳಗಡೆ ಕೈ ಏನನ್ನ ಇಟ್ಕೊಂಡಿದ್ದಾರೆ? ಕಬ್ಬಿನ ಜಲ್ಲೆ. ಮೇಲ್ಗಡೆ ಇರ್ತಕ್ಕಂಥ ಎಡಗೈಯಲ್ಲಿ ಹವಳದಂತೆ ಹೊಳೆಯುವ ಪಾಶ, ಅದು ಪಾಶ. ಅದು ಹಗ್ಗವನ್ನ ಸುತ್ತಿಟ್ಕೊಂಡಿರೋದಕ್ಕೆ ಆ ರೀತಿ ಕಾಣಿಸ್ತಾ ಇದೆ ನಿಮ್ಗೆ. ಪ್ರಾಣವನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ಜಗನ್ಮಾತೆ ತಗೊಂಡು ಹೋಗ್ಬೋದು ಅಂತ ಪಾಶವನ್ನ ಇಟ್ಕೊಂಡಿದ್ದಾರೆ. ಮೇಲಿನ ಬಲಗೈಯಲ್ಲಿ ಅಂಕುಶವನ್ನ ಇಟ್ಕೊಂಡಿದ್ದಾರೆ. ಅರ್ಧ ಚಂದ್ರಾಕೃತಿಯಲ್ಲಿ ಹೊಳೆಯತಕ್ಕಂಥ ಅಂಕುಶ ಅದು. ಕೆಳಗಿನ ಬಲಗೈಯಲ್ಲಿ ಪಂಚಪುಷ್ಪ ಬಾಣವನ್ನ ನೋಡಿ, ಕೈಯಲ್ಲಿ ಹೂವು ಇಟ್ಕೊಂಡಿದಾರ. ಅವು ಏನ್ ಗೊತ್ತಾ ನಿಮ್ಗೆ? ಪಂಚಪುಷ್ಪ ಬಾಣ. ಯಾವ್ದದ 5 ಹೂವು? ಕಮಲದ ಹೂವು, ರಕ್ತ ಕೈರವ ಹೂವು, ಕಲ್ಹಾರ ಹೂವು, ಇಂದೀವರ ಹೂವು, ಸಹಕಾರ ಅಂತಕ್ಕಂಥ ಪಂಚಪುಷ್ಪಗಳನ್ನ ತಾಯಿ ಧರಿಸಿದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಸ್ಥೂಲ ರೂಪದ ವರ್ಣನೆ, ಜಗನ್ಮಾತೆಯ ಸ್ಥೂಲ ರೂಪ. ಅಮ್ಮನವ್ರು ಹೇಗಿರ್ತಾರೆ ಒಂದು ವಿಗ್ರಹದಲ್ಲಿ ನೋಡಿರ್ತೀವಿ, ಅವರ ಸ್ಥೂಲ ರೂಪವನ್ನ ಹೇಳ್ತಾ ಇದ್ದೀವಿ. ಜಗನ್ಮಾತೆ ಸಾಕ್ಷಾತ್ ರೂಪವನ್ನ ಇದ್ದಾಗ ಹೇಗಿರ್ತಾರೆ ಅಂತ ಹೇಳ್ತಾ ಇದ್ದೀವಿ. ಹಾಗೂ ಆಯುಧಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಂತ್ರ ಮೂಲವಾದ ಸೂಕ್ಷ್ಮ ರೂಪಕ್ಕೂ ಸಾಕ್ಷಿ ಚತುರ್ಭುಜ. ಇನ್ನೊಂದು ಗೊತ್ತಾ ನಿಮ್ಗೆ? 5 ಬೀಜಾಕ್ಷರಿ ಮಂತ್ರ ಬರುತ್ತೆ. ತಾಯಿಯ ಇಷ್ಟೊತ್ತು ಹೇಳಿದ್ನಲ್ಲ, ಅದನ್ನೆಲ್ಲ ಲೆಕ್ಕ ಹಾಕೊಂಡು 5 ಬೀಜಾಕ್ಷರಿ ಮಂತ್ರ ಯಾವುದು ಅಂದ್ರೆ ಪಂಚಬಾಣಗಳು ಅಂತ ಹೇಳಿದ. 5 ಬಾಣ. ಅದಕ್ಕೆ ಬೀಜಾಕ್ಷರಿ ಮಂತ್ರ ಯಾವುದು ಅಂದ್ರೆ ದ್ರಾಂ ದ್ರಾಂ ದಾ ರ 0 ದ್ರಾಂ. ಎರಡನೇ ಬೀಜಾಕ್ಷರಿ ಮಂತ್ರ ದ್ರೀಂ ದ್ರೀಂ ದ್ರೀಂ. ಮೂರನೇ ಬೀಜಾಕ್ಷರಿ ಮಂತ್ರ ಕ್ಲೀಂ ಕ್ಲೀಂ ಕ್ಲೀಂ. ನಾಲ್ಕನೇ ಬೀಜಾಕ್ಷರಿ ಮಂತ್ರ ಬ್ಲೂಂ ಬ್ಲೂಂ ಬ್ಲೂಂ. ಐದನೇ ಬೀಜಾಕ್ಷರಿ ಮಂತ್ರ ಸೌಹಿ ಸೌಹಿ ಸೌಹಿ. ಸೌ ಬರ್ದು 2 ವಿಸರ್ಗವನ್ನ ಬರೆದು 2 0 ಹಾಕೋದು. ಈ 5 ಬೀಜಾಕ್ಷರಿ ಮಂತ್ರ. ಈ ರೀತಿಯಾಗಿ ಜಗನ್ಮಾತೆಯ ಸ್ಥೂಲ ರೂಪವನ್ನ ವರ್ಣನೆ ಮಾಡ್ತಾರೆ. ನಾವು ನೋಡೋದಕ್ಕೆ ಅಮ್ಮನವರ ಎಲ್ಲ ವರ್ಣನೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ನೋಡ್ತಾ ಇದ್ದೀವಿ. ಆದ್ರೆ ಭಕ್ತರಿಗೆ ಕೇವಲ ತಾಯಿ ಇಷ್ಟೇ ರೂಪವನ್ನ ತೋರ್ಸೋದ್ ಯಾಕೆ ಅಂದ್ರೆ, ತನ್ನ ವಿರಾಟ ರೂಪವನ್ನ ತೋರ್ಸಿದ್ರೆ ಎಲ್ಲ ಭಯಭೀತರಾಗಿ ಅಲ್ಲೇ ಮೂರ್ಛೆ ಹೋಗ್ಬಿಡ್ತೀವಿ. ವಿಷ್ಣುಗೆ ಮಾತ್ರ ವಿರಾಟ ರೂಪ ಇಲ್ಲ, ತಾಯಿಗೂ ಕೂಡ ವಿರಾಟ ರೂಪ ಇದೆ. ಅರ್ಜುನನಿಗೆ ತನ್ನ ವಿರಾಟ ರೂಪವನ್ನ ಪರಮಾತ್ಮ ತೋರಿಸ್ತಾನೆ. ಹಾಗೆ ತಾಯಿಗೂ ವಿರಾಟ ರೂಪ ಇದೆ, ಆದ್ರೆ ಅದು ಸಾಧ್ಯ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಸಹಸ್ರ ಬಾಹು ವಿಶ್ವರೂಪ ನೋಡೋದಕ್ಕಿಂತ ಚತುರ್ಭುಜಗಳಲ್ಲಿ ನಾನು ನಿನ್ನ ನೋಡ್ತೀನಪ್ಪ ಅಂತ ಅರ್ಜುನ ಬೇಡ್ಕೊಂಡ್ಬಿಡ್ತಾನೆ. ನನಗ್ ಬೇಡ, ನೀನ್ ಆ ಚತುರ್ಭುಜ ರೂಪನೇ ಸಾಕು, ನನಗೆ ನಿನ್ನ ವಿಶ್ವರೂಪ ಬೇಡ ಅಂತ ಅರ್ಜುನ ಹೇಳ್ತಾಗೆ, ತಾಯಿ ಕೂಡ ಇಲ್ಲಿ ನನ್ನ ಚತುರ್ಭುಜವನ್ನ ಮಾತ್ರ ನೋಡಿ ನೀವು, ನನ್ನ ವಿರಾಟ ರೂಪ ಬೇಡ ಅಂತ ತಾಯಿ ಹೇಳ್ತಾರೆ. ನಮ್ಮೊಳಗೆ ಒಂದು ಆಯುಧಾಗಾರ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಆಯುಧಾಗಾರ ಅಂದ್ರೆ ಒಂದು ವೆಪನ್ ಹೌಸ್, ಆಯುಧಗಳ ಮನೆ. ಆ ಆಯುಧಗಳ ಮನೆ ದಿನ ಗುದ್ದಾಡ್ತಾ ಇರ್ತೀವಿ ನಾವು. ಅದನ್ನೆಲ್ಲ ಪಂಚಬಾಣಗಳ ಮೂಲಕ, ತಾಯಿ ಪಂಚೇಂದ್ರಿಯ ಅಂತಕ್ಕಂಥ ವಿಷಯದ ಮೂಲಕ ಪಾಶ ಹಾಕಿ ಅಂಕುಶದಿಂದ ತಿವಿದು ಅದನ್ನೆಲ್ಲ ತಾಯಿ ದೂರ ಮಾಡ್ತಾಳೆ. ಆಮೇಲೆ ಕಬ್ಬಿನ ರಸ ಕೊಡೋದು, ಆಮೇಲೆ ಹೂವನ್ ಚೆಲ್ಲದ್ ನಮ್ಮ ಮೇಲೆ. ಅರ್ಥ ಆಯ್ತಾ? ಮೊದ್ಲು ಪಾಶ ಹಾಕಿ ಇಳಿಬೇಕು ನಮ್ಮಲ್ಲಿರೋ ಕೆಟ್ಟತನ.
ನಮ್ಗೆ ಕಷ್ಟ ಕೊಡಬೇಕು, ಆ ಕಷ್ಟನೇ ಅಂಕುಶದಿಂದ ಚುಚ್ಚೋದು. ನಿಮ್ ಕಷ್ಟ ಕೊಡದೆ ನೀವ್ ಕಣ್ಣೀರ್ ಹಾಕ್ತೆ ಪರಿಪೂರ್ಣರಾಗಲ್ಲ. ನೀವ್ ಕಷ್ಟದಲ್ಲಿ ನೊಂದು ಬೆಂದು ಅದನ್ನೆಲ್ಲ ಮೆಟ್ಟಿ ಮುಂದಕ್ಕೆ ಬಂದಾಗ ಸ್ವಲ್ಪ ಬದುಕೋಕ್ಕೋಸ್ಕರ ಕಬ್ಬಿನ ರಸ ಕೊಡ್ತಾಳೆ ತಾಯಿ, ಸುಖ ಕೊಡ್ತಾಳ. ಅವತ್ತು ಸುಖವನ್ನ ಶುರು ಮಾಡ್ತಾಳೆ. ಸುಖವನ್ನ ಅನುಭವಿಸಾದ್ಮೇಲೆ ಹೂವಿನ ಪಲ್ಲಕ್ಕಿಯನ್ನ ಹಾಸಿ ನಮ್ಗೆ ಮೋಕ್ಷವನ್ನ ಕೊಡ್ತಾಳೆ ಜಗನ್ಮಾತೆ. ಈಗ ಅರ್ಥ ಆಯ್ತು ತಾಯಿ ಇಟ್ಕೊಂಡಿರ್ತಕ್ಕಂಥ ಆಯುಧದ ಸಿಂಬಲ್ ಏನು ಅಂತ. ಭಗವದ್ಗೀತೆಯ 11ನೇ ಅಧ್ಯಾಯ 46ನೇ ಶ್ಲೋಕದಲ್ಲಿ ಸಹಸ್ರ ಬಾಹು ಕೃಷ್ಣನ್ ಬದಲು ಚತುರ್ಭುಜ ಕೃಷ್ಣ ನೋಡಕ್ಕೆ ಅರ್ಜುನ ಇಚ್ಛಿಸ್ತಾನೆ ಅಲ್ವಾ? ಕಿರೀಟಿನಂ ಗದಿನಂ ಚಕ್ರಹಸ್ತ ಮಿಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಕಿರೀಟವನ್ನು ಇಟ್ಕೊಂಡು ಗದೆಯನ್ನಿರ್ತಕ್ಕಂಥ ಚಕ್ರವನ್ನ ಕೈಲಿಟ್ಕೊಂಡಿರ್ತಕ್ಕಂಥ ನಿನ್ನನ್ನ ನೋಡಕ್ ನಾನು ಇಷ್ಟಪಡ್ತೀನಿ ಪರಮಾತ್ಮ. ನಿನ್ನ ಸಹಸ್ರ ಬಾಹು, ನಿನ್ನ ವಿಶ್ವರೂಪ ಬೇಡ ಅಂತ. ಇನ್ನು ತಾಯಿ ಏನಾದ್ರೂ ವಿಶ್ವರೂಪವನ್ನ ಧರಿಸಿದ್ದೆ ಆದ್ರೆ ಖಂಡಿತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕ್ಷಣ ಹಾಗೆ ನೋಡ್ಕೊಳ್ಳಿ. ಸಾವಿರಾರು ಕೈ ನೋಡಿದ ಕಡೆಯೆಲ್ಲ ನಿಮ್ಗೆ ತಾಯಿ ನಾಲ್ಗೆ ಕಾಣಿಸ್ತಾ ಇದೆ, ಮುಖ ಕಾಣಿಸ್ತಾ ಇದೆ, ಕಾಲ್ ಕಾಣಿಸ್ತಾ ಇದೆ, ತಾಯಿ ತಲೆ ಆಕಾಶದಲ್ಲಿದೆ, ಪಾದ ಭೂಮಿ ಮೇಲಿದೆ. ನಿಮ್ಮ ಸುತ್ತಲೂ ತಾಯಿಯ ಅನೇಕ ರೂಪಗಳು ತುಂಬಿಕೊಂಡಿದೆ ಅಂದ್ರೆ ಆ ರೂಪದಲ್ಲಿ ಜಗನ್ಮಾತೆಯನ್ನ ನೋಡಿದ್ರೆ ನಾವ್ ಕಣ್ಣಿಂದಾದ್ರೂ ನೋಡಕ್ಕಾಗತ್ತಾ? ಅರ್ಜುನ ಕಾಣಿಸಲ್ಲ ದೇವ್ರೆ, ನೀನೆಲ್ಲೋ ವಿಶ್ವರೂಪ ತೋರಿಸ್ತೀನಿ ಅಂದೆ, ನನ್ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದಾಗ ಅವನಿಗೆ ನಕ್ಬಿಟ್ಟು ಹೇಳ್ತಾನೆ, ನಿನ್ನ ಸಾಮಾನ್ಯ ಕಣ್ಣಿಗೆ ಸಾಧ್ಯ ಆಗಲ್ಲ, ತಗೋ ನಾನ್ ನಿನ್ಗೆ ವಿಶೇಷವಾದಂತಹ ಕಣ್ಣನ್ನ ಕೊಡ್ತಾ ಇದ್ದೀನಿ, ಈಗ ನಿನ್ನ ನೋಡು ಅಂತ ಎಕ್ಸ್ಟ್ರಾ ಕಣ್ ಕೊಡ್ತಾನೆ ಪರಮಾತ್ಮ ಆಶೀರ್ವಾದ ಮಾಡಿ. ಜಗನ್ಮಾತೆನ ನೋಡಕ್ ಎಕ್ಸ್ಟ್ರಾ ಕಣ್ಣು ಬೇಕು, ಆ ಕಣ್ಣನ್ನ ನಾವು ಹೊಂದಿಲ್ಲ. ಆ ಪರಮೇಶ್ವರ ಜಗನ್ಮಾತೆ ಸೃಷ್ಟಿ ಕಟ್ಟ ಕೊಡ್ತಿರ್ತಕ್ಕಂಥ ಈ ಕಣ್ಣಿಂದ ಇರೋ ಸ್ಥೂಲ ರೂಪವನ್ನ ನೋಡಿ ನಾವು ಪುಣ್ಯಕ್ಕೆ ಒಳಗಾಗೋಣ. ವಣತ್ಕಾಂಚೀದಾಮ್ ಕಿಂಕಿಣಿ ಕಿರುಗೆಜ್ಜೆ ಒಡ್ಯಾಣ ಉಳ್ತಕ್ಕಂಥ ತಾಯಿ ಅಂತ ವಿಶೇಷವಾಗಿ ನಾವು ಧ್ಯಾನವನ್ನ ಮಾಡ್ತಾ ಇದ್ದೇವೆ. ಸರಿಯಾಗತ್ತಲ್ವ? ನಮ್ಗೆ ಜಗನ್ಮಾತೆ ಬಗ್ಗೆ ತಿಳಿದಷ್ಟು ಆಳಕ್ ಹೋದಷ್ಟು ವಿಶೇಷ. 7ನೇ ಶ್ಲೋಕ ತುಂಬಾ ವಿಶೇಷವಾಗಿದೆ. 45 ದಿವಸ, 12 ದಿವಸ, 45 ದಿವಸ ಆದ್ರೂ ಪರವಾಗಿಲ್ಲ, 12 ದಿವಸ ಆದ್ರೂ ಪರವಾಗಿಲ್ಲ, 1000 ಬಾರಿ ಶ್ಲೋಕವನ್ನ ಜಪಿಸ್ಬೇಕು. ಯಾವುದನ್ನ? ಇದ್ರನ್ನ. ಯಾವ ಉದ್ದೇಶಕ್ಕೆ? ಶತ್ರುಜಯ. ನಿಮ್ಮಲ್ಲಿರೋ ಶತ್ರು ಆಗಿರ್ಬೋದು, ಹೊರಗಡೆ ಇರ್ತಕ್ಕಂಥ ಶತ್ರುಗಳಾಗಿರ್ಬೋದು, ಖಂಡಿತವಾಗ್ಲೂ ಜಯಕ್ಕೋಸ್ಕರ ಮಾಡ್ಬೋದು. ಮೊಸರನ್ನ, ಹಣ್ಣಿನ ರಸನೋ, ಕ್ಷೀರ ಪಾಯಸನೋ ಮಾಡಿ ಜಗನ್ಮಾತೆಗೆ ಸಮರ್ಪಣೆಯನ್ನ ಮಾಡಿ ಇದನ್ನ ಮಾಡ್ಬೋದು, ಶತ್ರುಜಯಕ್ಕೋಸ್ಕರ ಅಲ್ವಾ? ಈ ರೀತಿಯಾಗಿ ಜಗನ್ಮಾತೆಯನ್ನ ಆರಾಧನೆ ಮಾಡಬೇಕು ಅಂತ ಅನ್ಸುತ್ತೆ. ಆದ್ರೆ ನೋಡ್ಕೊಂಡು ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡೋಣ, ಅಮ್ಮನವರ ಆರಾಧನೆಯನ್ನ ಮಾಡೋಣ. ವಿಶೇಷವಾದಂತಹ ಶ್ಲೋಕ, ವಿಶೇಷವಾಗಿರ್ತಕ್ಕಂಥ ಆ ಯಂತ್ರ ಮಂತ್ರ ತಂತ್ರಗಳನ್ನ ನಾನು ತುಂಬಾ ಸೂಕ್ಷ್ಮವಾಗಿ ಹೇಳ್ತೀನಿ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಯಾಕೆ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ತಾಯಿಯ ಕೃಪೆ ಒಂದೇ.